ರಂಗಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ. ಭಾರತಿ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಹೇಳಿ ರಂಗಸ್ವಾಮಿಗಳೇ, ನಿಮ್ಮ ಹುಟ್ಟೂರು ಯಾವುದು? ಸರ್, ನನ್ನ ಹುಟ್ಟೂರು ಬಂದು ಬಳ್ಳಗೆರೆ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮದು ಕುಲಕಸುಬು ನಮ್ಮ ತಂದೆಯವರು ಕುಂಬಾರಿಕೆನೇ ಮಾಡ್ತಾಯಿದ್ರು. ನಾನು ವಿದ್ಯಾಭ್ಯಾಸ ಟೈಮಲ್ಲಿ ಸ್ವಲ್ಪ ಕಲಿಕೆನ ಮಾಡಿಕೊಂಡು ಕಲಿತಾ ಇದ್ದೆ. ವಿದ್ಯಾಭ್ಯಾಸ ಮುಗಿದ್ಮೇಲೆ ನಾನು ಕೆಲಸಕ್ಕೂ ಸೇರಿಕೊಂಡೆ KSRTCಲಿ. ಅದೊಂದು 4 ವರ್ಷ ಮಾಡಿದ ಮೇಲೆ ಸ್ವಲ್ಪ ಈ ವೃತ್ತಿ ಮೇಲೆ ನನಗೆ ಇಂಟ್ರೆಸ್ಟ್ ಬಂದು ಅದಕ್ಕೆ ರಾಜೀನಾಮೆ ಕೊಟ್ಟು ಕುಂಬಾರಿಕೆನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಏನು ವಿದ್ಯಾಭ್ಯಾಸ ಮಾಡಿದ್ರಿ? ನಂದು ಪದವಿ ಆಗಿದೆ ಸರ್. BA BCom? BA ಸರ್. BA ಎಲ್ಲಿ ಓದಿದ್ರಿ? ಮಂಡ್ಯದಲ್ಲಿ. ಹೌದಾ? ಮಂಡ್ಯ. ಅಂದರೆ ಓದುವಾಗ ನಿಮಗೆ ನಿಮ್ಮ ತಂದೆಯ ಕುಂಬಾರಿಕೆ ಮೇಲೆ ಒಲವಿರಲಿಲ್ವಾ? ಒಲವಿತ್ತು ಸರ್. ಅವರು ಅವಾಗೆಲ್ಲ ಕೆಲಸಗಾರನ ಕಟ್ಕೊಂಡು ದೊಡ್ಡದಾಗಿ ಮಾಡ್ತಾಯಿದ್ರು. ಚಿಕ್ಕಂದ್ರಲ್ಲಿದ್ದಾಗ ನಾವು ಸ್ವಲ್ಪ ಸಮಯ ಸಿಕ್ಕಾಗ ಹೋಗಿ ಅದನ್ನು ಅಭ್ಯಾಸ ಮಾಡ್ತಾಯಿದ್ವಿ. ಅದು ಹಾಗೆ ಬಂತು. ಅದನ್ನು ಈಗ ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ ಸರ್. ಪ್ರೊಫೆಷನಾಗಿ ತೊಗೊಂಡು ಮಾಡ್ತಾಯಿದ್ವಿ. ಏನಾಗಿದ್ರಿ KSRTCನಲ್ಲಿ? ನಾನು ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದೆ ಸರ್. ಹೌದಾ? ಮತ್ತು ಒಳ್ಳೆ ಕೆಲಸದಲ್ಲೇ ಇದ್ರಲ್ಲ, ಯಾಕೆ ಬಿಟ್ಬಿಟ್ರಿ? ಸ್ವಲ್ಪ ಒತ್ತಡ ಮತ್ತು ಸ್ವಲ್ಪ ಇದ್ರ ಮೇಲೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಸರ್. ಹೌದಾ? ಇದನ್ನೇನಾದ್ರು ಮುಂದುವರ್ಸ್ಕೊಂಡು ಏನಾದರೂ ಒಂದು ಸಾಧಿಸಬೇಕು ಅಂದ್ಕೊಂಡು ಅನ್ನೋ ಮನಸ್ಸಲ್ಲಿತ್ತು. ಓಕೆ. ರಂಗಸ್ವಾಮಿಗಳ ನಿಮ್ಮ ತಂದೆಯವರ ಕುಂಬಾರಿಕೆ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ತಂದೆಯವರು ರಂಗಶೆಟ್ಟಿ ಅಂದ್ಬಿಟ್ಟು, ಅವರು ಕುಲಕಸುಬು ಚಿಕ್ಕಂದ್ರಿಂದನೂ ಪಾರಂಪರಿಕವಾಗಿ ಕುಂಬಾರಿಕೆನೇ ಮಾಡ್ಕೊಂಬರ್ತಾಯಿದ್ರು. ಅವರು ಒಂದು ಸಲ ಮಂಡ್ಯದಲ್ಲಿ ಹಿಂದೆ ಕೈ ಹಂಚ್ಗಳು ಅಂತ ಬರ್ತಾಯಿದ್ರು ಮನೆ ಮೇಲೆ. ಅದು ತುಂಬ ಬೇಡಿಕೆ ಇತ್ತು. ಆವಾಗ ಅವರು ನಮ್ಮೂರಿಂದ ಮಂಡ್ಯಗೆ ಬಂದು ಅಲ್ಲಿ ನೆಲೆಸಿ ಇದನ್ನು ದೊಡ್ಡದಾಗಿ ಶುರು ಮಾಡಿ ಕೆಲಸಗಾರನ ಕಟ್ಕೊಂಡು ತುಂಬ ಪಾಟ್ಗಳೆಲ್ಲ ಬರ್ತಾಯಿದೆ, ಅದನ್ನೆಲ್ಲ ಮಾಡ್ತಾಯಿದ್ರು. ಮಣ್ಣಿಂದು ಹೂಕುಂಡಗಳು ಅಂತ. ಅದು ಬೇಡಿಕೆ ಜಾಸ್ತಿ ಇದ್ದಾಗ ಮಾಡ್ತಾಯಿದ್ರು. ಕ್ರಮೇಣ ಅದು ಬರ್ತಾ ಬರ್ತಾ ಸ್ವಲ್ಪ ಮನೆಗೆಲ್ಲ ಸೀಮೆ ಹಂಚು ಬಂತು, ಹೀಗೆ ಶೀಟ್ಗಳು ಬಂತು. ಆವಾಗಿಂದ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆಮೇಲೆ ಮಣ್ಣಿನ ಪಾಟ್ಗಳಿಗೆ ಪ್ಲಾಸ್ಟಿಕ್ ಪಾಟ್ಗಳು, ಸಿಮೆಂಟ್ ಪಾಟ್ಗಳೆಲ್ಲ ಇದಾಗ್ತಾ ಬಂತು. ಸ್ವಲ್ಪ ಕೆಲಸ ತುಂಬ ಕಷ್ಟ ಅಂತ ಅನ್ನಿಸ್ತಾಯಿತ್ತು ಅವಾಗ. ಅವರು ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ 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 ಸುಮಾರು ಈಗ ನಮ್ಮ ಊರುಗಳಲ್ಲಿ 50 ಮನೆಗಳಲ್ಲಿ ಪ್ರತಿಯೊಬ್ಬರು ಮಾಡ್ತಾಯಿದ್ರು. ಇವತ್ತಿನ ಇದರಲ್ಲಿ ಒಂದು 2-3 ಜನ ಅಷ್ಟೇ ಇದ್ದಾರೆ, ಬೆಳಗ್ಗೆ ಅಷ್ಟೇ ನಮ್ಮ ವಯಸ್ಸಿನವರು ಅಷ್ಟೇ ಇದ್ದಾರೆ. ಇನ್ನು ಹೊಸ್ತಕಲ್ಲಿಯವರು ತುಂಬ ಕಮ್ಮಿ ಇದ್ದಾರೆ ಸರ್. ಅಂದರೆ ಈಗ ಸ್ವಲ್ಪ ಆಧುನೀಕರಣ ಬಂದಿರಬಹುದು ಅಂತ ಅನ್ಸುತ್ತೆ ಕುಂಬಾರಿಕೆನಲ್ಲಿ. ಬಟ್ ನಿಮ್ಮ ತಂದೆಯವ್ರ ಕಾಲದಲ್ಲಿ ಹಳೆ ಕಾಲದ್ದು ಮಾಮೂಲಿ ಕೈಯಲ್ಲಿ ದೊಣ್ಣೆ ಹಾಕೊಂಡು ತಿರುಗಿಸ್ಕೊಂಡು ಆ ಮಣ್ಣೆಲ್ಲ ಕೈಯಲ್ಲೇ ಕಲಿಸ್ಕೊಂಡು ಮಾಡಿ ಮಾಡ್ತಾಯಿದ್ರು. ಈಗೆಲ್ಲ ಮಿಷನರಿಗಳೆಲ್ಲ ಬಂದಿದೆ, ತಾಂತ್ರಿಕವಾಗಿ ತುಂಬ ಮುಂದುವರೆದ್ರಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಬಟ್ ಅದು ಕಲೆ ಕಲ್ತಿರೋರು ಕಮ್ಮಿ ಆಗಿಬಿಟ್ಟಿದ್ದಾರೆ ಅಲ್ವಾ? ಈಗ ಕುಂಬಾರಿಕೆ ಅಂತಂದರೆ ನಿಮ್ಮ ತಂದೆಯವರು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನಮ್ಮ ತಂದೆಯವರಿಗೆ ಸ್ವಲ್ಪ ವಯಸ್ಸಾಗಿದೆ, ಆಗ ನಿಲ್ಲಿಸಿದ್ರು. ನಾನು ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಒಬ್ಬರೇನಾ ನಿಮ್ಮ ಮನೆಯಲ್ಲಿ ಗಂಡು ಮಗ ಅಥವಾ ಬೇರೆ ಇನ್ಯಾರು ಇದ್ದಾರೆ? ಅಣ್ಣ ಇದ್ದಾರೆ. ಅವರು ಇದ್ರ ಬಗ್ಗೆ ಅವರು ಇಂಟ್ರೆಸ್ಟ್ ಇಲ್ಲ. ಅವರು KSRTCಲಿ ಇದು ಬೇರೆ ಏನೋ ಟೆಂಡರ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಇದರಲ್ಲೇ ನಮ್ಮ ವಂಶದಲ್ಲಿ ಆ್ಯಕ್ಚುಲಿ ನಾನು ಒಬ್ಬ ಕಲ್ತ್ಕೊಂಡು ಮಾಡ್ಕೊಂಡು ಎಲ್ಲ ನಿಲ್ಲಿಸ್ಬಿಟ್ಟು. ನಿಮಗೆ ಆಸಕ್ತಿ ಬರೋಕ್ಕೆ ಏನು ಕಾರಣ ರಂಗಸ್ವಾಮಿಗಳೇ? ಸರ್, ಅದು ಮಣ್ಣಿನ ಜೊತೆ ಒಂದು ರೀತಿ ಬಾಂಧವ್ಯ ಅಂತ ಹೇಳ್ಬೋದು ಸರ್. ಹೌದಾ? ಚಿಕ್ಕ ವಯಸ್ಸಿಂದನೂ ಎಲ್ಲ ಮಾಡಬೇಕಾದ್ರೆ ಮಣ್ಣೆಲ್ಲ ಇದು ಮಾಡೋದು, ಕಲಿಸ್ಕೊಡೋದು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೆ, ನೋಡ್ಕೊತಾ ಇದ್ದೆ ಫ್ರೀ ಇದ್ದಾಗ. ಅದು ಹಾಗೆ ಬೆಳೀತಾ ಬೆಳೀತಾ. ಅಲ್ಲ, ಎಲ್ಲರೂ ಇವತ್ತು ಈ ತರಹದ ಕಸುಬನ್ನು ಬಿಟ್ಟು ಖಂಡಿತ ಪಟ್ಟಣಗಳಿಗೆ ಹೋಗಿ ಅಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡೋಣ ಅಂತ ಬಯಸುವಾಗ, ಹೌದು, ನೀವು ಪಟ್ಟಣ ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿದ್ದೀರಲ್ಲ, ಏನು ಸೆಳೆತ? ಮಣ್ಣಿಂದೇ ಸೆಳೆತ ಅಂತ ಹೇಳ್ಬೋದು ಸರ್. ಹೌದಾ? ಮತ್ತು ಇದು ನಮ್ಮ ಕಸುಬು ಕಣ್ಮರೆ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ. ಬೇರೆ ಬೇರೆ ಎಲ್ಲ ಏನೇನೋ ಬರ್ತಾ ಇದೆ. ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋಣ ಒಂದು ಛಲ ಅನ್ನೋದು ಮನಸ್ಸಲ್ಲಿ ಬಂದುಬಿಟ್ಟಿತ್ತು ಸರ್. ಫಸ್ಟ್ ನಾವು ಊರಲ್ಲಿ ಮಾಡ್ತಾಯಿದ್ವಿ, ಅಲ್ಲಿ ಏನು ಅಷ್ಟೊಂದು ಇದಾಗಿ ಸಿಗ್ತಾ ಇರಲಿಲ್ಲ, ಮಣ್ಣು ಇದೆಲ್ಲ ಅದಕ್ಕೆ ಬೇಕಾದಂಥ ಇದು. ಹಾಗಾಗಿ ನಾವು ಇಲ್ಲಿಗೆ ನಾವು ಹೂಕುಂದಗಳನ್ನ ಜಾತ್ರೆಗಳಿಗೆಲ್ಲ JSS ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಲ್ಲಿಂದ ಸಪ್ಲೈ ಮಾಡ್ತಾಯಿದ್ವಿ. ಒಂದು ಸಲ ಕೇಳ್ಕೊಂಡಾಗ ಇಲ್ಲಿ ಬುದ್ಧಿಯವರ ಹತ್ರ ಮಾಡಿದಾಗ ಅವರು ಒಪ್ಕೊಂಡು ಇಲ್ಲೇ ಬಂದು ಮಾಡೋಗಿದ್ರೆ ಮಾಡಿ ಅಂತ KVKಯಲ್ಲಿ ಸ್ಥಳ ಕೊಟ್ಟರು ಸರ್. ಓಕೆ. ಅಲ್ಲಿಗೆ ನಾವು ಮುಂದುವರಿಸಿ ಸುಮಾರು ಒಂದು 9 ವರ್ಷ ಆಯಿತು ಸರ್. ಪ್ರತಿ ವರ್ಷ ಸ್ವಲ್ಪ ಮುಂದುವರ್ಕೊಂಡು ಏನು ಜನಕ್ಕೆ ಏನು ಬೇಡಿಕೆ ಬರುತ್ತೆ ಅದನ್ನು ಸ್ವಲ್ಪ ಆಧುನೀಕರಣವಾಗಿ ಮಾಡಿಕೊಂಡು ನಾವು ಹೋಗ್ತಾಯಿದ್ದೀವಿ ಸರ್. ಹೇಳಿ ಭಾರತಿಯವರೇ, ನಿಮ್ಮ ಬಗ್ಗೆ ನೀವೇನು ಓದಿದ್ರಿ? ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ಒಂದು ದಿನಸಿ ಅಂಗಡಿ ಇಟ್ಕೊಂಡಿದ್ರು. ಅದಾದ ನಂತರ ಪ್ರೈವೇಟ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು. ಅಮ್ಮ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲಿ ಇರ್ತಿದ್ರು. ನಾನು ಓದಿರೋದು SSLC. ಅದಾದ ನಂತರ ಹೋಗೋದು ಬೇಡ ಅಂತ ಮನೇಲಿ ಸ್ಟಾಪ್ ಮಾಡಿಸಿದ್ರು. ಎಲ್ಲಿಯವರಮ್ಮ ನೀವು?
ನಾವು ಮೈಸೂರೇ, ಮೈಸೂರಲ್ಲಿ ಎಲ್ಲಿ? ಮೈಸೂರು ಕುಂಬಾರಕೊಪ್ಪಲು. ಓಹೋ. ಹಾಗಾಗಿ ಈ ಬೇರೆ ಥರ ಕೈ ಕೆಲಸಗಳಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಟೈಲರಿಂಗ್ ಮಾಡೋದು, ಬ್ಯೂಟಿಷಿಯನ್, ಅದರ ಸ್ವಲ್ಪ ಕೋರ್ಸ್ಗಳನ್ನ ಟ್ರೈನಿಂಗ್ ಮಾಡಿ ಈಗ ಮದುವೆ ಆದ ನಂತರ ಈ ಮಣ್ಣಿಂದು ಕೆಲಸಕ್ಕೆ ನಾನು ಹೊಂದ್ಕೊಂಡಿದ್ದೀನಿ. ಓಹೋ. ಮದುವೆ ಆಗೋ ಸಂದರ್ಭದಲ್ಲಿ ನಮ್ಮ ರಂಗಸ್ವಾಮಿಗಳು ಮಡಿಕೆ ಮಾಡ್ತಿದ್ರ ಅಥವಾ KSRTCನಲ್ಲಿದ್ರ? ಅವರು ಅವಾಗ KSRTCನಲ್ಲಿದ್ದರು. ಮದುವೆ ಆದ ನಂತರ ಮಡಿಕೆ ಕೆಲಸಕ್ಕೆ ಶಿಫ್ಟ್ ಆದರು. ಅವ್ರು ಮುಂಚೆನೇ ಮಡಿಕೆ ಕೆಲಸ ಮಾಡ್ತಿದ್ರು, ನೀವು ಅವ್ರನ್ನ ಮದುವೆ ಮಾಡ್ಕೊತಿರ್ಲಿಲ್ವಾ? ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ಋಣ ಅಂತ ಹೇಳ್ತಾರಲ್ವಾ, ಅದು ಗೌರ್ನಮೆಂಟ್ ಕೆಲಸನೂ ಆಗಿರ್ಬೋದು ಅಥವಾ ಈ ಥರ ಕೆಲಸನೂ ಆಗಿರ್ಬೋದು. ಋಣ ಇದ್ದರೆ ಯಾರೂ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಮಣ್ಣಿನ ಕೆಲಸದ ಬಗ್ಗೆ ನನಗೂ ಕೂಡ ತುಂಬ ಆಸಕ್ತಿ ಇದರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಯಾಕಮ್ಮ ಆಸಕ್ತಿ? ಅವ್ರು ಮಾಡ್ತಾ ಇದ್ದಾರೆ ಅಂತಲ್ಲ? ಹಾಗೇನಿಲ್ಲ ಸರ್, ಅಂದರೆ ಎಲ್ಲರೂ ಹೊರಗಡೆ ಮಣ್ಣಿನ ಪದಾರ್ಥಗಳನ್ನ ನೋಡಿದಾಗ ಅದೊಂಥರ ಆಕರ್ಷಣೆ ಆಗ್ತಿತ್ತು ನನಗೆ. ಕೈಯಲ್ಲಿ ಡಿಸೈನ್ ಮಾಡೋ ಅಂಥದ್ದು ಅದೆಲ್ಲ ತುಂಬ ಫಸ್ಟಿಂದನೂ ತುಂಬ ಇಷ್ಟ ಆಗ್ತಿತ್ತು. ಅದರಿಂದ ಈಗ ಇವ್ರ ಮನೆಯಲ್ಲೂ ಕೂಡ ನಮ್ಮ ಅತ್ತೆ ಅವರು ಮಡಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಎತ್ಕೊಡೋದು ಮಾಡಿಕೊಡೋದು ಸಹಾಯ ಇದ್ದೇ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಅದರಿಂದ ನನಗೂ ಕೂಡ ಸ್ವಲ್ಪ ಆಸಕ್ತಿ ಅದರಲ್ಲಿ ಬಂತು. ಅಂದ್ರೆ ನೀವು ಕುಂಬಾರಕೊಪ್ಪಲ್ನವರು ಅಂತಂದ್ರೆ ಅಲ್ಲಿ ಯಾರು ಮಾಡ್ತಾ ಇಲ್ಲ ಇರಲಿಲ್ಲ? ಸರ್, ಅಲ್ಲಿ ಯಾರು ಮಾಡ್ತಾ ಇಲ್ಲ ಸರ್. ಹೌದಾ? ಎಲ್ಲ ನಮ್ಮ ಅಪ್ಪ ಅವರ ಫ್ಯಾಮಿಲಿಲಿ ಅವರ ಒಂದು ಕುಟುಂಬದಲ್ಲಿ ಯಾರೂ ಮಾಡ್ತಿಲ್ಲ ಸರ್. ಮದುವೆ ಆದಮೇಲೆ ಇವ್ರ ಕುಟುಂಬಕ್ಕೆ ನಾನು ಸೇರಿದ್ಮೇಲೆ ಮಣ್ಣಿನ ಬಗ್ಗೆ ಆಸಕ್ತಿ ಬಂದಿದೆ ಸರ್. ಓಕೆ. ನಿಮ್ಗೇನು ಅನ್ಸುತ್ತೆ? ತುಂಬ ಶ್ರಮ ಇದೆ, ಶ್ರಮ ಪಟ್ಟರೆ ಸುಖ ಇದೆ. ಶ್ರಮ ಏನು, ಸುಖ ಏನು? ಶ್ರಮ ಅಂದರೆ ನಾವು ನಮ್ಮ ಕೆಲಸದಲ್ಲಿ ಇಷ್ಟೇ ಟೈಮಿಗೆ ಮಾಡಬೇಕು, ಇಷ್ಟೇ ಟೈಮಿಗೆ ಎಲ್ಲ ಮುಗಿಸ್ಬೇಕು ಆ ಥರ ಇರಲ್ಲ ಸರ್. ಟೈಮಿಂಗ್ಸೇ ಇಲ್ಲ. ಕೆಲಸ ಇದ್ದಾಗ ಮಾಡ್ತಾನೆ ಇರಬೇಕು. ಅದನ್ನು ಫುಲ್ಲು ಮುಗಿಸಿದ ಮೇಲೆ ನಾವು ಅದನ್ನು ಹೊರಗಡೆ ಮಾರ್ಕೆಟಿಂಗ್ಗೆ ಕಳಿಸಿದ ಮೇಲೆ ಅದರಲ್ಲಿ ಬರೋವಂಥ ಆದಾಯದಿಂದ ನಮಗೆ ಒಂದು ಕೆಲಸನೇ ಶ್ರಮ, ಆದಾಯನೇ ಸುಖ ಅಂತ. ಹೌದು ಹೌದು ಸರ್, ಹೌದು. ಈಗ ನಿಮಗೆ ಹೇಗೆ ಅನ್ಸುತ್ತಮ್ಮ? ಸಾಮಾನ್ಯವಾಗಿ ಕುಂಬಾರಿಕೆ ಅಂತಂದರೆ ಮಡಿಕೆ ಮಾಡೋದು ಸ್ವಲ್ಪ ಕಷ್ಟವಾದ ಕೆಲಸ. ಹೌದು ಸರ್. ಅದು ಪುರುಷರ ಕೆಲಸ ಅಂತಂದ್ರೂ ಹೇಳೋಕ್ಕಾಗಲ್ಲ. ಆದರೆ ನೀವು ಮಹಿಳೆಯಾಗಿ ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ? ಪುರುಷರು ಅಂತ ಅಂದರೆ ಅವರೊಬ್ಬರಿಗೆ ಕೂಡ ನಾವು ಬರಗಳನ್ನ ಕೊಡೋಕ್ಕಾಗಲ್ಲ. ಪುರುಷರು ಅಂತಂದರೆ ನಾವು ಮನೆಯಲ್ಲಿ ಅವ್ರಿಗೆ ಸಹಾಯ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡ್ರೆ ಮಾತ್ರ ಆ ಕೆಲಸ ಮಾಡೋಕ್ಕೆ ಸಾಧ್ಯ. ಬರೀ ಅವರೇ ಮಾಡಬೇಕು, ನಾವೇನು ಮಾಡಲ್ಲ, ಮನೇಲಿ ಸುಮ್ಮನೆ ನಾವು ಇದ್ಬಿಡ್ತೀವಿ ಅಂತಂದರೆ ಆ ಕೆಲಸ ಆಗಲ್ಲ ಸರ್. ಮನೇಲಿ ಅಂತಂದರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಕುಂಬಾರಿಕೆಯಲ್ಲಿ, ಒಬ್ಬರಿಗೆ ಅಂತಲ್ಲ. ಮನೆ ಮಂದಿ ಎಲ್ಲ ಸೇರಿ ಮಾಡಿದ್ರೇ ಅದೊಂದು ಸಂಪೂರ್ಣ ಆಗುತ್ತೆ ಕೆಲಸ. ನೀವು ಏನೇನು ಸಹಾಯ ಮಾಡ್ತೀರಿ ಮಡಿಕೆ ಮಾಡೋ ಕೆಲಸ? ಮಡಿಕೆ ಮಾಡೋ ಕೆಲಸದಲ್ಲಿ ಅವರು ಮಡಿಕೆ ಅಂತಂದ ತಕ್ಷಣ ಫುಲ್ಲು ಮಿಷಿನಲ್ಲಿ ಮತ್ತು ಆ ಚಕ್ರದಲ್ಲೇ ಪೂರ್ತಿ ಅದು ಫಿನಿಶಿಂಗ್ ಆಗಲ್ಲ. ಒಂದು ಮಡಿಕೆಗೆ 4ರಿಂದ 5 ಸರಿ ಕೆಲಸ ಬರುತ್ತೆ. ಅವರು ಒಂದು ಸರಿ ಮಾಡಿಕೊಟ್ಟಿದ್ದನ್ನು ಅದನ್ನು ಫುಲ್ಲು ಸಂಪೂರ್ಣ ಅದು ಆಗಬೇಕು ಅಂದರೆ 3-4 ಸರಿ ಅದನ್ನು ರೆಡಿ ಮಾಡೋದು ನಾನು ಮಾಡ್ತೀನಿ. ಅದು ಬಿಟ್ಟು ಅದರಲ್ಲಿ ಸುಮಾರು ಒಂದು 50-60 ಥರ ಡಿಸೈನ್ಸ್ಗಳನ್ನ ನಾವು ಮಾಡ್ತೀವಿ. ಡಿಸೈನ್? ಡಿಸೈನ್ ಏನೇನು ಮಾಡ್ತೀರಮ್ಮ? ದೀಪಗಳು ಬರುತ್ತೆ, ಲ್ಯಾಂಪ್ ದೀಪಗಳು, ಮತ್ತು ವೆಲ್ಕಮ್ ಪಾಟ್ಸ್ ಎಲ್ಲ ಬರುತ್ತೆ, ಮತ್ತು ಹ್ಯಾಂಗಿಂಗ್ ಬರ್ಡ್ ಹೌಸ್ಗಳೆಲ್ಲ ಬರುತ್ತೆ. ಅದರಲ್ಲಿ ತುಂಬ ವೆರೈಟೀಸ್ ಎಲ್ಲ ಬರುತ್ತೆ ಸರ್. ಈಗ ಮಣ್ಣಿನಿಂದ ಅನೇಕ ಕಲಾಕೃತಿಗಳನ್ನೇ ಮಾಡ್ತೀರಿ ನೀವು? ಹೌದು, ಖಂಡಿತ. ಅಲ್ವೇ? ಬರೀ ಮಡಿಕೆ ಪಾಟ್ ಅಷ್ಟೇ ಅಲ್ಲ, ಅದರಿಂದ ಬೇರೆ ಬೇರೆ ವಸ್ತುಗಳನ್ನು ಕೂಡ ನಾವು ತಯಾರಿಸ್ತೀವಿ. ಇನ್ನೊಮ್ಮೆ ಹೇಳ್ಬೋದಾ ಏನೇನು ಮಾಡ್ತೀರಾ ಅಂತ ಹೇಳಿ? ಸ್ವಲ್ಪ ವಿಶೇಷವಾಗಿರುವಂಥದ್ದು ನೀವು ಮಾಡುವಂಥದ್ದು. ನಾವು ಮಾಡುವಂಥದ್ದಂದ್ರೆ ಪ್ರತಿಯೊಂದೂ ಅವ್ರು ಚಕ್ರದ ಮೇಲೆ ಮಾಡಿಕೊಟ್ಟಾದ ನಂತರನೇ ನಾವು ಮಾಡಬೇಕು. ಡೈರೆಕ್ಟಾಗಿ ನಾವು ಯಾವುದು ಮಾಡೋಕ್ಕಾಗಲ್ಲ. ಅವ್ರು ಮಾಡಿ ಒಂದು ವೆಲ್ಕಮ್ ಪಾಟ್ ಅಂದರೆ ಹೂದಾನಿ ಪಾಟ್ ಅಂತ ಇರುತ್ತೆ, ಫ್ಲವರ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಡಿಸೈನ್ ಮಾಡೋದೆಲ್ಲ ನಾವು ಮಾಡ್ಕೋತೀವಿ. ಮತ್ತು ಲ್ಯಾಂಪ್ ದೀಪಗಳು, ಮ್ಯಾಜಿಕ್ ಲ್ಯಾಂಪ್ಗಳು, ಬರ್ಡ್ ಹೌಸು, ಹ್ಯಾಂಗಿಂಗ್ ಪಾಟ್ಸ್ಗಳು, ಈ ಥರ ತುಂಬ ಅನೇಕ ವಸ್ತುಗಳು, ಟೀ ಕಪ್ಸು ಮತ್ತು ಜಗ್ಗು ಅದೆಲ್ಲ ಕೂಡ ಮಾಡ್ತೀವಿ. ಈಗೆಲ್ಲ ಟೀ ಕಪ್ಗಳು ಬಹಳ ಫೇಮಸ್ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಮತ್ತೆ ಮಣ್ಣಿನ ಪಾತ್ರೆಗಳು ಅಡುಗೆ ಮಾಡೋದಕ್ಕೆ ಅದೆಲ್ಲ ನಾವು ತಯಾರಿಸ್ತೀವಿ ಸರ್. ಓಹೋ, ಈಗ ಪಾತ್ರೆಗಳಿಗೂ ಬೇಡಿಕೆ ಬಂದಿದೆ? ಹೌದು ಸರ್, ಬಂದಿದೆ ಅಲ್ವಾ? ಖಂಡಿತ. ಓಹೋ, ಈಗೆಲ್ಲ ಮತ್ತೆ ವಾಪಸ್ ಹಳೆ ಕಾಲಕ್ಕೆ ಹೋಗ್ತಾ ಇದ್ದಾರೆ ಜನ. ಹೌದು ಸರ್, ಹಳೆ ಕಾಲಕ್ಕೆ ಹೋಗ್ತಾ ಇದ್ದಾರೆ. ಮಣ್ಣಿನಿಂದ ಮಾಡಿರುವಂತಹ ವಸ್ತುಗಳ ಬಗ್ಗೆ ಪ್ರೀತಿ ಜನರಿಗೆ ಜಾಸ್ತಿ ಆಗ್ತಾ ಇದೆ ಸರ್. ಮತ್ತೆ ಇನ್ನು ಕೆಲವೊಂದು ಏನಂತಂದ್ರೆ ಅವರಿಗೆ ಸರಿಯಾದ ಅಂದರೆ ಅದನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಲ್ಲ. ತಗೊಂಡಿರ್ತಾರೆ, ತಗೊಂಡ ತಕ್ಷಣ ಅದು ನಮಗೆ ಗ್ಯಾಸ್ ಮೇಲೆ ಇಟ್ವಿ ಅದು ಹೊಡೆದೋಗ್ಬಿಡ್ತು ಅಂತೆಲ್ಲ ಹೇಳ್ತಾರೆ. ಅದನ್ನು ಬಳಸೋಂಥ ವಿಧಾನನೇ ಬೇರೆ ಇರುತ್ತೆ. ನಮ್ಮ ಹಳೆ ಕಾಲದಲ್ಲಿ ಏನಂತಂದರೆ ಒಲೆಯಲ್ಲಿ ಮಣ್ಣಿನ ಪಾತ್ರೆ ಇಟ್ಟು ಅಡುಗೆ ಮಾಡ್ತಿದ್ರು. ಅದು ಉರಿ
ಏರಿಳಿತ ಬರ್ತಾ ಇತ್ತು, ಅದು ಅಡ್ಜಸ್ಟ್ ಆಗ್ತಿತ್ತು. ಇವಾಗ ತೊಗೊಂಡೋಗಿ ಅವರು ಡೈರೆಕ್ಟ್ ಗ್ಯಾಸ್ ಮೇಲೆ ಇಡ್ತಾರೆ, ಅದನ್ನು ಪಳಗಿಸ್ಬೇಕು. ಮಡಿಕೆ ಅಂದರೆ 2 ದಿನ 3 ದಿನ ಅದನ್ನು ಪಳಗಿಸಿ ಆಮೇಲೆ ಅವ್ರು ಅಡುಗೆ ಮಾಡಿದ್ರೆ ಅದು ಏನೂ ತೊಂದರೆ ಆಗಲ್ಲ ಸರ್. ಪಳಗ್ಸೋದು ಅಂದ್ರೆ ಏನಮ್ಮ ಸರ್? ಪಳಗಿಸೋದು ಅಂದರೆ ಅದನ್ನು ಒಂದಿನ ತೊಗೊಂಡೋಗಿ ಒಂದು ರಾತ್ರಿ ಅಂದರೆ ಇವತ್ತು ತೊಗೊಂಡು ಹೋದರೆ ಇವತ್ತು ರಾತ್ರಿ ಎಲ್ಲ ನೀರಲ್ಲಿ ನೆನೆ ಹಾಕಿಟ್ಟು ಮತ್ತೆ ಅದನ್ನು ಒದ್ದೆ ಆಗದೆ ಇರೋ ಬಟ್ಟೆಲಿ ಒರೆಸಿ ಅದನ್ನು ಎಣ್ಣೆ ಹಚ್ಚಿ ಬಿಸಿಲಿಗೆ ಇಡ್ತಾರೆ. ಎಣ್ಣೆ ಅಂದರೆ ಅವ್ರು ಯಾವ್ದು ಬಳಸ್ತಾರೆ, ಕೋಕೋನಟ್ ಎಣ್ಣೆ ಆಗಿರ್ಬೋದು ಇಲ್ಲ ಮಾಮೂಲಿ ಸನ್ಪ್ಯೂರ್, ಅದನ್ನು ಬಳಸಿ ಅದನ್ನು ಬಿಸಿಲಿಗೆ ಇಡಬೇಕು ಸರ್ ಒಂದಿನ. ಇನ್ನೂ ಫ್ರೀಯಾಗಿ ನಾವು ಇನ್ನೂ ಪಳಗಿಸ್ತೀವಿ ಅಂದರೆ ಈ ಕಂಠ ಚೂರುಗಳೆಲ್ಲ ಬರುತ್ತೆ, ಆ ಚೂರುಗಳನ್ನೆಲ್ಲ ಆ ಮಡಿಕೆ ಒಳಗಡೆ ಹಾಕಿ ಅದನ್ನು ಬೆಂಕಿ ಹಾಕಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಸರ್. ಹಾಂ, ಇದನ್ನೆಲ್ಲ ನೀವು ಮಾಡ್ಕೊಡಲ್ವಾ? ಅಂದರೆ ನಾವು ಮಾಡ್ಕೊಡೋದಕ್ಕಾಗಲ್ಲ ಸರ್, ಅವರು ಅದನ್ನು ಮಾಡ್ಕೋಬೇಕು. ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಹೇಳ್ತೀವಿ ಸರ್, ಬಂದವ್ರಿಗೆ ತೊಗೊಂಡವ್ರು ಪ್ರತಿಯೊಬ್ಬರಿಗೂ ನಾವು ಹೇಳ್ತೀವಿ. ಇನ್ನು ಸುಮಾರು ಜನ ಅವರಿಗೆ ಗೊತ್ತಿರುತ್ತೆ, ಬಿಡಿ ಮೇಡಮ್ ನಮಗೆ ಗೊತ್ತು ನಾವು ಮಾಡ್ಕೋತೀವಿ ಅಂತ ಹೇಳ್ತಾರೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ರಂಗಸ್ವಾಮಿಗಳೇ, ಈಗ ಕುಂಬಾರಿಕೆನಲ್ಲಿ ಏನೆಲ್ಲ ಸುಧಾರಣೆ ಆಗಿದೆ ಹೇಳ್ಬಿಡಿ. ಏನೇನೆಲ್ಲ ಹೊಸ ಯಂತ್ರಗಳು ಬಂದಿದೆ. ಈಗ ಮಣ್ಣನ್ನು ತುಳಿದು ನಾವು ಕೈಯಲ್ಲೆಲ್ಲ ಕಲಸಿ ಮಾಡ್ತಾ ಇದ್ವಿ, ಅದಕ್ಕೆ ಈಗ ಹೊಸದಾಗಿ ಯಂತ್ರೋಪಕರಣಗಳು ತುಂಬಾ ಬಂದಿವೆ. ಅವ್ರಿಗೆ ಏನು ಒಂದು ದುಡ್ಡಿಗೆ ಏನು ಇದಕ್ಕೆ ತಕ್ಕಂತೆ ಅವು ತಗೊಬೋದು. ಮಣ್ಣನ್ನು ಕಲ್ಸಕ್ಕೆ ಒಂದು ಮಿಷಿನ್ ಇದೆ, ಕಲ್ಸೋಕ್ಕೂ ಮಿಷಿನ್ ಇದೆ, ಅದನ್ನು ಕಲ್ಲು ತೆಗೆದು ರೆಡಿ ಮಾಡೋಕ್ಕೊಂದು ಮಿಷಿನ್ ಇದೆ. ಅಲ್ಲಿಂದ ಬಂದು ಮತ್ತೆ ಅದನ್ನು ಚೆನ್ನಾಗಿ ಕಲಸಿ ಮೈದಾ ಇಡ್ತಾರ ಕಲಸಿ ಕೊಡೋದಕ್ಕೆ ಮಿಷಿನ್ ಇದೆ. ಆಮೇಲೆ ನಾವು ಕೈಯಲ್ಲಿ ದೊಣ್ಣೆಯಲ್ಲಿ ಮಾಡ್ತಾ ಇದ್ವಿ, ಚಕ್ರ ಅಂದ್ಬಿಟ್ಟು ಚಕ್ರ ತಿರುಗಿಸೋದು, ಬೇರಿಂಗು ಮತ್ತೆ ಗುಬ್ಬಿ ಥರ ಇರುತ್ತೆ, ಅದರಲ್ಲೂ ಮಾಡ್ತಾ ಇದ್ವಿ ಹಿಂದೆ. ಈಗೆಲ್ಲ ಅದಕ್ಕೆಲ್ಲ ಮೋಟಾರ್ ಸಿಸ್ಟಮಲ್ಲಿ ಎಲ್ಲ ಬಂದಿದೆ. ಕಡಿಮೆ ಬೆಲೆಯಿಂದ ಹಿಡಿದು ಜಾಸ್ತಿ ಬೆಲೆವರೆಗೂ ಇದೆ. ಆ ರೀತಿಯಾಗಿ ಅನುಕೂಲ ಇದೆ. ಮೊದಲೆಲ್ಲ ಬಗ್ಗು ಮಾಡೋದಕ್ಕೆ ತುಂಬ ಹಿಂಸೆ ಆಗ್ತಿತ್ತು, ಈಗೆಲ್ಲ ಕೂತ್ಕೊಂಡು ಆ ಮಿಷಿನ್ ಇದರಲ್ಲಿ ಬಂದಿದೆ ಸರ್. ಅಲ್ಲ, ಹಿಂದೆ ನಿಮ್ಮ ಶ್ರಮ ಆಧರಿಸಿ ನೀವು ಮಾಡ್ತಾ ಇದ್ರಿ, ಅಂದರೆ ಬೇಕು ಅಂದಾಗ ಕೋಲ್ ಹಾಕೊಂಡು ತಿರುಗಿಸೋದು, ಬೇಡ ಅಂದಾಗ ನಿಲ್ಲಿಸ್ಕೊಳ್ಳೋದು. ಈಗ ಮಿಷಿನ್ನು ಅಷ್ಟೇ ಸರಳವಾಗಿದೆಯಾ ಅಥವಾ ಸ್ವಲ್ಪ ಅದು ಕ್ಲಿಷ್ಟಕರವಾಗಿದೆಯಾ? ಸ್ವಲ್ಪ ಕ್ಲಿಷ್ಟಕರ ಅಂತ ಅಂದರೆ ನಾವು ಹಿಂದೆ ಮಾಡ್ತಿದ್ದಾಗ ನಾವು ದೊಣ್ಣೆಯನ್ನು ಸುತ್ತಿದಾಗ ಇಡೀ ದೇಹ ಎಲ್ಲ ಇದಾಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಆದಂಗೆ ಆಗ್ತಾ ಇತ್ತು ಸರ್ ದೇಹಕ್ಕೆ. ಈಗೇನೋ ಕೂತ್ಕೊಂಡು ಮಾಡ್ತೀವಿ, ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಹಿಂಸೆ ಆಗುತ್ತೆ. ಆಮೇಲೆ ಕರೆಂಟ್ ಇಲ್ಲ ಅಂತ ಅಂದಾಗ ಅದನ್ನು ಇಟ್ಕೊಂಡಿರ್ತೀವಿ ಸರ್, ಅದರಲ್ಲೂ ಆದಷ್ಟು ಮಾಡ್ತೀವಿ. ಹಳೆ ಪದ್ಧತಿನೂ ಇದೆ ಸರ್, ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ಈಗೆಲ್ಲ ಪೇಟೆಗಳಲ್ಲೆಲ್ಲ ಇದನ್ನೇ ಒಂದು ಫ್ಯಾಷನ್ ಮಾಡ್ಕೊಂಡಿದ್ದಾರೆ. ಹುಡುಗರುಗಳು ಹೋಗ್ತಾರೆ, ಮಣ್ಣು ತಗೊಂಡು ಅವ್ರಿಗೆ ಬೇಕಾದ ಅವರೇ ಮಾಡ್ಕೊಂಡು ಅದಕ್ಕೆ ಇಷ್ಟು ಚಾರ್ಜ್ ಅಂತ ಬೇರೆ ಕೊಟ್ಬಿಟ್ಟು ಮಾಡ್ಕೋತಾರೆ. ಈಗೇನು ಕ್ಲೇ ಮಾಡಲ್ಲ ಅನ್ನೋದು ಒಂದು ಕಲೆ ಥರ ಆಗಿದೆ ಸರ್, ಎಲ್ಲ ಸ್ಕೂಲ್ಗಳಲ್ಲೂ ಆಗಿದೆ ಅದು. ನಾವು ಕೆಲವೊಂದು ಕ್ಯಾಂಪಸ್ಗಳಿಗೆ ಹೋಗಿ ನಾವು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಅದು ಏನು ಮಕ್ಕಳುಗಳಿಗೆ ಕೆಲವೊಂದು ಮದುವೆ ಮನೆಗಳಲ್ಲೂ ಸಹ ಈಗ ಅದು ಒಂದು ಇದಾಗಿದೆ ಸರ್, ಹೌದಾ, ಟ್ರೆಂಡ್ ಆಗಿಬಿಟ್ಟಿದೆ. ಮಕ್ಕಳುಗಳು ಬರ್ತಾವಲ್ಲ, ಅವ್ರು ಇಷ್ಟಪಟ್ಟು ಮಾಡೋದಕ್ಕೆ ಬುಕ್ ಮಾಡ್ಕೊಂಡು ಒಂದು ದಿವಸ ನಮ್ಮನ್ನು ಕರೆಸಿ ಇಷ್ಟು ಅವರು ಅಂತ ಮಾಡಿ ಅದಕ್ಕೂ ಚಾರ್ಜ್ ಕೊಡೋ ರೀತಿ ಬಂದ್ಬಿಟ್ಟಿದೆ ಸರ್. ಆಮೇಲೆ ಯಾವುದಾದ್ರೂ ಈವೆಂಟ್ಗಳು ನಡೆದಾಗ್ಲೂ ಅಲ್ಲೂ ಸಹ ಅದೇ ರೀತಿ ಇದು ಮಾಡಿಕೊಂಡು ಕರೆಸಿ ಒಂದು ರೀತಿ ಒಳ್ಳೆಯದೇ ಆಗ್ತಾ ಇದೆ. ಅದ್ರ ಬಗ್ಗೆ ಮಕ್ಕಳುಗಳಿಗೆ ಗೊತ್ತೇ ಇರಲ್ಲ. ಇನ್ನು ಮುಂದಿನ ಜನಾಂಗಕ್ಕೆ ನಾವು ಟಿ ವಿಲೋ ಅಥವಾ ಇದರಲ್ಲೋ ಮಾಡಿ ವಿಡಿಯೋ ಮಾಡಿ ತೋರಿಸ್ಬೇಕಾಗತ್ತೆ. ಬಟ್ ಈಗೇನು ಈ ಥರ ಮಾಡ್ತಾ ಹೋದ್ರೆ ಸ್ವಲ್ಪ ಅಟ್ಲೀಸ್ಟು ಮಣ್ಣಿನ ಬಗ್ಗೆ ಆಕರ್ಷಣೆ ಬರುತ್ತೆ ಮಕ್ಕಳುಗಳಿಗೆ. ಈಗ ಮಣ್ಣಿಗಾಗಿ ಆಕರ್ಷಿತರಾಗಿ ತಾವು ಮಡಿಕೆ ಮಾಡೋ ಒಂದು ಕಸುಬಿಗೆ ಇಳಿದವರು. ಖಂಡಿತ ಹೇಳಿ ಸರ್, ಮಡಿಕೆ ಮಾಡೋದಕ್ಕೆ ಯಾವ ತರಹದ ಮಣ್ಣು ಬೇಕು ತಮಗೆ? ನಮಗೆ ಒಂದು ನಿಗದಿತವಾಗಿ ಕೆರೆಗಳಲ್ಲಿ ನಾವು ಮಣ್ಣನ್ನು ಶೋಧನೆ ಮಾಡ್ತೀವಿ ಸರ್. ಒಂದು ಲೇಯರ್ ಅಂತ ಏನೋ ಒಂದು ಹಂತದಲ್ಲಿ ನಾವು ನೋಡಿದಾಗ ಒಳ್ಳೆ ಮಣ್ಣು ಸಿಗುತ್ತೆ. ಅದು ಸ್ವಲ್ಪ ಜಿಗ್ಟಾಗಿರಬೇಕು, ಅದರಲ್ಲಿ ಜಾಸ್ತಿ ಕಲ್ಲು ಸೆತ್ತೆ ಈ ರೀತಿ ಏನೂ ಇರಬಾರ್ದು. ಚೆನ್ನಾಗಿರೋ ಮಣ್ಣನ್ನು ತಗೊಂಬಂದು ಅದನ್ನು ಚೆನ್ನಾಗಿ ಹದ ಮಾಡಿ
ಕಳೆ ಹಾಕ್ತೀವಿ ಅಂತ ಹೇಳ್ತೀವಿ ಅದನ್ನು. ಅಂದ್ರೆ ಕೆರೆ ಅಂಗಳದ ಮಣ್ಣು ಅಷ್ಟೇನೆ ಯೋಗ್ಯನಾ ಅಥವಾ ಜಮೀನ್ ಮಣ್ಣು ಯೋಗ್ಯ? ಜಮೀನು ಮಣ್ಣು ಅಂತ ಬಂದರೆ ಈಗ ಹೊಳೆ ಪಕ್ಕ ಇದ್ದು ಅಲ್ಲೇ ಅಂಟು ಮಣ್ಣು ಸಿಕ್ಕಿದ್ರೆ ಅದು ಆಗುತ್ತೆ. ಬಟ್ ಆದರೆ ಏನು ಅಂದರೆ ಕೆರೆ ಮಣ್ಣು ಅನ್ನೋದು ತುಂಬ ಒಳ್ಳೆಯದು ಸರ್. ಯಾವ ರೀತಿ ಬೇಕಾದ್ರೂ ನಾವು ಅದನ್ನು ಎಷ್ಟು ಮಣ್ಣನ್ನು ರೆಡಿ ಮಾಡ್ಕೊತೀವಿ ಅದನ್ನು ಕಲಸಿ ಯಾವ ರೀತಿ ಬೇಕಾದ್ರೂ ನಾವು ತಯಾರು ಮಾಡ್ಕೊಬೋದು. ಈಗ ಅದು ಕಪ್ಪು ಮಣ್ಣು, ಕೆಂಪು ಮಣ್ಣು ಅಥವಾ ಕೆಂಪು ಮಿಶ್ರಿತ ಕಪ್ಪು ಮಣ್ಣು ಈ ಥರದ್ದಕ್ಕೆಲ್ಲ ಏನು ವ್ಯತ್ಯಾಸ ಬರಲ್ವಾ? ಆ ರೀತಿ ವ್ಯತ್ಯಾಸ ಏನಿಲ್ಲ. ಬಂದರೆ ಮಣ್ಣು ಈಗ ಸ್ವಲ್ಪ ಕೆಂಪು ಮಣ್ಣಿರೋ ಜಾಗದಲ್ಲಿ ಕೆಂಪು ಮಣ್ಣು ಸಿಗುತ್ತೆ, ಕಪ್ಪು ಮಣ್ಣಿರೋ ಪ್ರದೇಶಗಳಲ್ಲಿ ಕಪ್ಪು ಮಣ್ಣು ಸಿಗುತ್ತೆ. ಅದನ್ನು ನಾವು ಮಾಡಿ ಬೇಯಿಸಿದ ಮೇಲೆ ಯಾವುದೇ ಮಣ್ಣಾದರೂ ಕೆಂಪಾಗುತ್ತೆ. ಹೌದೇ? ನಾವು ಬೇಯಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಏನು ಮಾಡ್ತಾರೆ ಅಂತ ಅಂದರೆ ಕೆಂಪು ಮಣ್ಣನ್ನು ಪಾತ್ರೆಗಳು ಅಂತ ಏನು ಬರುತ್ತೆ ಅದು ಒಂದು ಸಲ ನಾವು ಬೇಯಿಸ್ಬಿಟ್ಟು ಮಾಮೂಲಿ ಬಿಟ್ಟರೆ ಆಗುತ್ತೆ. ಈ ಕಪ್ಪುದಕ್ಕೆ ಅಂತಂದರೆ ಹೊಗೆ ಸುತ್ತಿಸ್ತೀವಿ ಎಲ್ಲ ಆದಮೇಲೆ ಎಲ್ಲ ಮುಚ್ಚಿಬಿಟ್ಟು ಸ್ವಲ್ಪ ಹೊಗೆ ಹಾಕಿ ಅದು ಎಲ್ಲ ಕಪ್ಪುಗೆ ಅದನ್ನು ಹೀರ್ಕೊಂಡ್ಬಿಡುತ್ತೆ. ಅದನ್ನು ಡಬಲ್ ಕೋಟೆಡ್ ಅಂತ ಅಂತಾರೆ. ಬಟ್ ಎಲ್ಲ ಒಂದೇ. ಅದಕ್ಕೆ ಕಪ್ಪು ಸುತ್ತಿಸಿದಾಗ ಅದು ಹೊಗೆ ಸುತ್ತಿಸಿದಾಗ ಅದು ಕಪ್ಪಾಗುತ್ತೆ ಸರ್. ಮಣ್ಣನ್ನು ಹದ ಮಾಡೋ ವಿಧಾನ ಹೇಗೆ? ಯಾವ ರೀತಿ ಹದ ಮಾಡ್ಕೋತೀರಿ ಸರ್? ಮಣ್ಣನ್ನು ತಂದು ನೆನೆ ಹಾಕ್ತೀವಿ ಫಸ್ಟು. ಆಮೇಲೆ ಈಗ ನಾನು ಹೇಳಿದ್ನಲ್ಲ ಮ್ಯಾನ್ಯುಯಲ್ ಆಗಿ ಅಂದರೆ ನಾವು ಕಾಲಲ್ಲೇ ತುಳಿದು ರೆಡಿ ಮಾಡ್ಕೊಂಡು ಒಂದು 15 ದಿನ ಮುಗಿದ ಮೇಲೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ಫಿಲ್ಟ್ರ್ ಮಾಡಿ ಯಾವ ರೀತಿ ನಮಗೆ ಕೈಗೆ ಹದ ಬೇಕೋ ಆ ಥರ ಮಾಡಿ ಚಕ್ರದ ಮೇಲೆ ಹಾಕ್ಕೊಂಡು ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನಾವು ಮಾಡ್ತೀವಿ ಸರ್. ಚಕ್ರ ಒಂದೇ ಸೈಜಾ ಅಥವಾ ಅದರಲ್ಲೂ ಬೇರೆ ಬೇರೆ ಇದೆ ಸರ್? ಈಗ ಸಣ್ಣ ಪದಾರ್ಥಗಳು ಮಾಡಬೇಕು ಅಂದಾಗ ಸ್ವಲ್ಪ ಚಿಕ್ಕದಾಗಿ ಇದು ಮಾಡ್ಕೊತೀವಿ, ಚಿಕ್ಕ ಚಕ್ರ. ದೊಡ್ಡದು ಮಾಡಬೇಕು ಅಂದಾಗ ಸ್ವಲ್ಪ ಮ್ಯಾನ್ಯುಯಲ್ ಆಗಿ ನಾವು ತಿರುಗಿಸ್ತೀವಲ್ಲ ಆ ರೀತಿ. ಮತ್ತು ಬೇರೆ ಬೇರೆ ಏನೇನು ನಮಗೆ ಯಾವ ಥರ ಬೇಕು ನಿಧಾನವಾಗಿ ಮಾಡೋದಕ್ಕೆ ಒಂದರಲ್ಲಿ ಮಾಡ್ತೀವಿ, ಬೇಗ ಮಾಡಬೇಕು ಅಂದಾಗ ಒಂದರಲ್ಲಿ ಮಾಡ್ತೀವಿ. ಆ ಥರ ಇಟ್ಕೊಂಡಿದ್ದೀವಿ ಸರ್. ಓಕೆ. ಈಗ ಮಡಿಕೆ ಮಾಡೋವರೆಗೂ ಆಯಿತು, ಅಲ್ಲಿವರೆಗೂ ಯಂತ್ರಗಳಿದ್ದಾವೆ. ಖಂಡಿತ. ಅದು ಮಡಿಕೆ ಆದಮೇಲೆ ನಂತರ ಅದರ ಪ್ರೊಸೆಸಿಂಗಿಗೂ ಯಂತ್ರಗಳಿದ್ದಾವೆ? ಆ ಪ್ರೊಸೆಸಿಂಗ್ ಈಗ ಬಂದಿದೆ ಸರ್. ಎಲೆಕ್ಟ್ರಿಕ್ ಇದರಲ್ಲಿ ಬೇಯಿಸೋದು ಬಂದಿದೆ ಮತ್ತು ಗ್ಯಾಸಲ್ಲಿ ಬೇಯಿಸೋದು ಬಂದಿದೆ. ಈಗ ಸದ್ಯಕ್ಕೆ ನಮಗೆ ಅಲ್ಲಿ ನಾವು ಇರೋ ಜಾಗದಲ್ಲಿ ಹೇರಳವಾಗಿ ಸೌದೆಗಳು ಸಿಗುತ್ತೆ, ವೇಸ್ಟ್ ಸೌದೆಗಳು. ಅದನ್ನು ಬಳಸ್ಕೊಂಡೇ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳೆಲ್ಲ ಏನಾರು ಅಕ್ಕಪಕ್ಕ ಹೊಗೆ ಆ ರೀತಿ ಕಂಪ್ಲೇಂಟ್ ಬಂದಾಗ ನಾವು ಕೂಡ ಆಧುನಿಕವಾಗಿ ಗ್ಯಾಸ್ ಇದಕ್ಕೇನೆ ನಾವು ಇದಾಗಬೇಕಾಗುತ್ತೆ ಸರ್. ಓಕೆ. ಅಂದ್ರೆ ಈಗ ಬೇಯಿಸೋ ಪ್ರಕ್ರಿಯೆ ಹೇಗೆ? ಬೇಯಿಸೋ ಪ್ರಕ್ರಿಯೆ ಅಂದರೆ ಸರ್, ಮೊದಲು ಮಾಡಿ ಅದನ್ನು ಒಂದು ವಾರ ನಾವು ನೆರಳಲ್ಲೇ ಅದನ್ನು ಇದು ಮಾಡ್ಕೊತೀವಿ. ಆಮೇಲೆ ಒಂದು ದಿನ ಬಿಸಿಲಿದ್ದಾಗ ಅದನ್ನು ಒಂದು 3 ರಿಂದ 4 ಗಂಟೆ ಬಿಸಿಲಲ್ಲಿ ಒಣಗಿಸ್ತೀವಿ ಸರ್. ಅದಾದಮೇಲೆ ಅದನ್ನು ನೀಟಾಗಿ ಗೂಡಿದೆ ಅದಕ್ಕಿಂತ ಗೂಡು ಮಾಡ್ಕೊಂಡಿರ್ತೀವಿ. ಅದರೊಳಗಡೆ ಇದರಾಗಿ ಜೋಡಿಸ್ಕೊಂಡು ಒಂದು 4 ರಿಂದ 5 ಗಂಟೆ ಅದನ್ನು ಕಡಿಮೆ ಇದರಿಂದ ಶುರು ಮಾಡಿ 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 ಫೈನಲ್ ಆಗಿ ನಾವು ಅದು ಎಲ್ಲ ಒಳಗಡೆ ಎಲ್ಲ ಕೆಂಡು ಥರ ಕೆಂಪಗಾಗುತ್ತೆ. ಅಲ್ಲಿಗೆ ಬೆಂದಿದೆ ಅಂತ ಅರ್ಥ ಸರ್. ಅದು ಒಂದಿನ ಬೆಂದಾದ್ಮೇಲೆ ಬಿಡ್ತೀವಿ. ಒಂದಿನ ಆದಮೇಲೆ ಸ್ವಲ್ಪ ಎಲ್ಲ ಆರಿರುತ್ತೆ, ಗಾಳಿಗೆಲ್ಲ ಆರಿರುತ್ತೆ. ಆಮೇಲೆ ಅದನ್ನು ಓಪನ್ ಮಾಡಿ ನಾವು ಕೆಲವೊಂದಕ್ಕೆ ನಾವು ಹೇಳಿದ್ರು ಡಿಸೈನ್ ಎಲ್ಲ ಮಾಡ್ತೀವಿ ಅಂತ, ಅದಕ್ಕೆಲ್ಲ ಕೆಲವೊಂದಕ್ಕೆ ಮಾತ್ರ ಬಣ್ಣ ಇದು ಮಾಡ್ತೀವಿ, ಅಲಂಕಾರಿಕ ಅಂದ್ಬಿಟ್ಟು ಅದಕ್ಕೆ ಬಣ್ಣ ಇದು ಮಾಡ್ತೀವಿ. ಈ ಅಡುಗೆಗೆಲ್ಲ ಉಪಯೋಗಿಸೋದಕ್ಕೆ ನಾವು ಯಾವುದಕ್ಕೂ ಬಣ್ಣ ಇದು ಮಾಡೋದಿಲ್ಲ ಸರ್. ಈಗ ಮೇಡಮ್ ಹೇಳಬೇಕು, ನೀವು ಮಡಿಕೆನಲ್ಲಿ ಅಡುಗೆ ಮಾಡ್ತೀರಾ? ಸರ್ ಮಾಡ್ತೀವಿ ಸರ್. ಹೌದಾ? ಹೌದು ಸರ್. ಪರವಾಗಿಲ್ಲ. ಏನೇನು ಮಾಡ್ತೀರಿ? ಟೊಮೆಟೊ ಗೊಜ್ಜು, ತರಕಾರಿ ಸಾಂಬಾರು, ರಸಮ್ಮು. ಮತ್ತು ಈ ಹಬ್ಬಗಳಲ್ಲಿ ನಮ್ಮ ಕಡೆ ಪದ್ಧತಿ ಏನಂತಂದರೆ ಗೌರಿ ಹಬ್ಬ ಮತ್ತು ಈ ಜಾತ್ರೆ ಅಂತ ಆಗುತ್ತೆ, ಮುಡುಕ್ತಾರೆ ಜಾತ್ರೆ ಅಂತ. ಆ ಜಾತ್ರೆಗಳೆಲ್ಲ ಮಡಿಕೆ ಇಡಬೇಕು ಅಂತ ಹೇಳ್ತಾರೆ. ಅಂದರೆ ಆ ಮಡಿಕೆಯಲ್ಲೇ ಸ್ವೀಟು ಅಂದರೆ ಪಾಯಸನೋ ಈ ಕಾಯಿ ಹಾಲು ಅಂತೆಲ್ಲ ಏನು ಹೇಳ್ತಾರಲ್ಲ ಅದನ್ನೆಲ್ಲ ಆ ಮಡಿಕೆಯಲ್ಲೇ ನಾವು ಮಾಡಬೇಕು ಸರ್. ಅನ್ನ ಮಾಡಲ್ವಾ ಮಡಿಕೆ? ಮಾಡ್ತಾರೆ. ಅನ್ನ ಸಾಂಬಾರು ಏನದು ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಮಾಡ್ಕೋಬೋದು ಸರ್. ಓಕೆ. ಬಹಳ ಜನ ಈ ಮಡಿಕೆನಲ್ಲಿ ಮಾಡಿದ್ದು ರುಚಿ ಅಂತಾರೆ. ಹೌದು ಸರ್. ಅದು ಮನಸ್ಸಿನ ಭಾವನೆನೋ ಅಥವಾ ನಿಜವಾಗ್ಲೂ ರುಚಿ? ನಿಜವಾಗ್ಲೂ ರುಚಿ ಇರುತ್ತೆ ಸರ್. ಅದು ಒಂದ್ಸರಿ ತಿಂದರೆ ಮತ್ತೆ ನಾವು ಪಾತ್ರೆಯಲ್ಲಿ ಮಾಡಬೇಕು ಅಂತ ಅನ್ಸಲ್ಲ. ಅಂದರೆ ಅದರಲ್ಲಿ ಮಾಡೋಂಥ ತಾಳ್ಮೆ ನಮಗಿರಬೇಕು ಸರ್. ಹೌದಾ? ಹೌದು. ಮಣ್ಣಿನ ಮಡಿಕೆಯಲ್ಲಿ ಮಾಡುವಂಥ ತಾಳ್ಮೆ ನಮಗಿರಬೇಕು. ತಾಳ್ಮೆ ಅಂದರೆ ಈಗ ನಾವು ಪಾತ್ರೆ ಇಟ್ಬಿಟ್ಟು ಜಾಸ್ತಿ ಉರಿ ಹಾಕ್ಬಿಟ್ಟು ಒಂದೇ ಸರಿ ಒಗ್ಗರಣೆ ಮಾಡೋದು ಏನೆಲ್ಲ ಮಾಡ್ತೀವಿ. ಇದಕ್ಕೆ ಒಂದು ಸಣ್ಣ ಥರದಲ್ಲಿ ನಾವು ಈಗ ಏನು ಗ್ಯಾಸಲ್ಲಿ ಐ ಫ್ಲೇಮ್ ಬದಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಕಾಯೋ ತನಕ ವೆಯ್ಟ್ ಮಾಡಿ ನಿಧಾನಕ್ಕೆ ನಾವು ಮಾಡಬೇಕು ಸರ್. ಅದರಲ್ಲಿ ಅಂದರೆ ನಾವು ನಿಧಾನಕ್ಕೆ ಮಾಡಿದ್ರೂ ಮಣ್ಣಿನ ಮಡಿಕೆಯಲ್ಲಿ ಅಷ್ಟೇ ಬಿಸಿ ಇರುತ್ತೆ. 1 ಅವರ್ 2 ಅವರ್ ಬಿಸಿ ಇಟ್ಕೊಂಡಿರುತ್ತೆ ಅದು. ಹೌದು. ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಅಡುಗೆ. ಕಾಯೋದು ನಿಧಾನ, ಆರೋದು ನಿಧಾನ ಸರ್. ಹೌದು. ಹಾಲು ಕಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಲು ಕಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದರಲ್ಲಿ ಮೊಸರೆಲ್ಲ ಹೆಪ್ಪಾಕ್ತಾರೆ, ನೀರಿನ ಅಂಶ ಎಲ್ಲ ಹೀರ್ಕೊಂಡು ಅದು ಮೊಸರು ಕೇಕ್ ಥರ ಬರುತ್ತೆ. ಗಟ್ಟಿಯಾಗಿರುತ್ತೆ. ಹೌದು. ಅದರಲ್ಲಿ ಏನು ಮಾಡಿದ್ರು ಚಂದನೆ ಸರ್.
ಓಕೆ. ಅಟ್ಲೀಸ್ಟ್ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಮಡಿಕೆಯಲ್ಲಿ ಇಟ್ಕೊಂಡು ನೀರಲ್ಲಾದ್ರೂ ಅಡುಗೆ ಮಾಡಬೇಕು ಸರ್. ನೀರು ತುಂಬ್ಕೊಳಕ್ಕಾದ್ರೂ ಒಂದು ಮಡಿಕೆ ಇಟ್ಕೊಳ್ಳಿ ಅಂತ, ಹೌದು ಸರ್. ಅಲ್ವಾ? ಆದರೆ ಹೆಣ್ಮಕ್ಳಿಗೆ ನೋಡಿ ಮಡಿಕೆನ ಮೇಂಟೈನ್ ಮಾಡೋದೇ ಕಷ್ಟ. ಹೌದು ಸರ್. ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಪಟ್ ಅಂತ ಹೊಡೆದೋಗುತ್ತೆ. ಹೌದು ಸರ್. ಇವಾದ್ರೆ ಹೆಂಗೆ ಬೇಕಾದ್ರೂ ತೊಳಿಬೋದು, ಹೆಂಗೆ ಬೇಕಾದ್ರೂ ತಿಕ್ಬೋದು, ಹೌದು ಅಲ್ವಾ? ಅದು ಈ ತೊಳೆಯೋದೇ ಕಷ್ಟ ಮಡಿಕೆನ. ಅದಕ್ಕೆ ಸರ್, ಅದಕ್ಕೆ ಹೇಳಿದ್ದು ಮಡಿಕೆಯಲ್ಲಿ ಮಾಡಬೇಕು ಅಂದರೆ ತಾಳ್ಮೆ ಇರಬೇಕು. ತಾಳ್ಮೆ ಕಲ್ಸುತ್ತೆ ಮಡಿಕೆ. ಹೌದು, ಖಂಡಿತ ಸರ್. ಕ್ಲೀನ್ ಮಾಡ್ಕೊಳ್ಳೋದು ಹೇಗಮ್ಮ? ಕ್ಲೀನ್ ಮಾಡೋದು ಸೇಮ್ ಸರ್, ಮಾಮೂಲಿ ವಾಶಬಲ್ಲೆ ಅಂದರೆ ಈಗ ಸೋಪಲ್ಲಿ ವಾಶ್ ಮಾಡ್ತಾರೆ ಅದೇ ಥರ ವಾಶ್ ಮಾಡಿಕೊಂಡು, ಕೆಲವರು ಹೇಳ್ತಾರೆ ಮಣ್ಣಿನ ವಾಸನೆ ಬರುತ್ತೆ ನಮಗೆ, ಸೋಪಲ್ಲಿ ವಾಶ್ ಮಾಡಿದ್ರೂ ಮಣ್ಣಿನ ಸ್ಮೆಲ್ ಬರುತ್ತೆ. ಆ ಥರ ಮಣ್ಣಿನ ಸ್ಮೆಲ್ ಬಂದರೆ ನಿಂಬೆಹಣ್ಣು ಇರುತ್ತಲ್ಲ, ಆ ನಿಂಬೆಹಣ್ಣಲ್ಲಿ ವಾಶ್ ಮಾಡಿದ್ರೆ ಸ್ಮೆಲ್ ಎಲ್ಲ ಹೋಗುತ್ತೆ ಸರ್. ಹೌದಾ? ಅಂದ್ರೆ ಆಹಾರ ಪದಾರ್ಥಗಳಿಗೆ ಮಣ್ಣಿನ ವಾಸನೆ ಹತ್ತಬಾರ್ದು. ಹೌದು, ನಿಂಬೆ ರಸ ಹಾಕಬೇಕು. ನಿಂಬೆ ರಸ ಹಾಕಿದ್ರೆ ಅದು ವಾಸನೆ ಎಲ್ಲ ಹೋಗುತ್ತೆ. ಒಳ್ಳೆ ರುಚಿಯಾದ ಅಡುಗೆ ಸಿಗುತ್ತೆ ಆಹಾರ ಅಲ್ವಾ ಮಡಿಕೆಯಲ್ಲಿ. ನೀವಂತೂ ಮಡಿಕೆನಲ್ಲಿ ಮಾಡ್ತಾ ಇದ್ದೀರಿ ಮಾಡ್ತೀವಿ ಸರ್. ಅಂದ್ರೆ ಮಡಿಕೆಗೆ ಸೌದೆ ಒಲೆನೇ ಸರಿ ಅಂತೀರಿ? ಸೌದೆ ಒಲೆ ತುಂಬಾ ಒಳ್ಳೇದು. ಅಂದ್ರೆ ಈಗಿನ ಕಾಲದಲ್ಲಿ ಸೌದೆ ಒಲೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅದರಿಂದ ನಾವು ಇರೋದ್ರಲ್ಲೇ ಅದನ್ನ ಅಡ್ಜಸ್ಟ್ ಅಂದ್ರೆ ಗ್ಯಾಸ್ ಅಲ್ಲೇ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡ್ಕೊಂಡು ಮಾಡಬೇಕು ಸರ್. ಓಕೆ. ಅಂದ್ರೆ ಮಡಿಕೆನಲ್ಲಿ ಅಡುಗೆ ಹೇಗೆ ಮಾಡೋದು ಅನ್ನೋದು ನೀವು ಬಂದವ್ರಿಗೆ ಹೇಳ್ಕೊಡ್ತೀರಾ? ಹೌದು ಸರ್, ಹೇಳ್ತೀವಿ ಸರ್, ಖಂಡಿತ. ಅಲ್ವಾ? ಹೌದು. ಈಗ ನೀರು ತುಂಬಕ್ಕೆ ಬೇರೆ ಮಡಿಕೆ, ಅಡುಗೆ ಮಾಡೋಕ್ಕೆ ಬೇರೆ ಮಡಿಕೆ, ಈ ಹಾಲು ಕಾಯಿಸೋಕ್ಕೆ ಬೇರೆ ಮಡಿಕೆ, ಈ ಥರ ಇರುತ್ತಾ ಅಥವಾ ಒಂದು ಮಡಿಕೆನಲ್ಲಿ ಎಲ್ಲ ಮಾಡ್ಬೋದು? ಇಲ್ಲ ಸರ್, ಅದು ಬೇರೆ ಬೇರೆ ಬರುತ್ತೆ. ಈಗ ನಮ್ಮ ಹತ್ರ ತಗೊಳ್ಳೋರು ಮೊಸರು ಹೆಪ್ಪಾಕೋದಕ್ಕೆ ಒಂದು ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಅವ್ರಿಗೆ ಮೊಸರು ಹಾಕೋದಕ್ಕೆ ಮಾತ್ರನೇ ಕೊಡ್ತೀವಿ ನಾವು. ಇನ್ನು ಕೆಲವರು 1 ಲೀಟ್ರ್ ನಾವು ಹಾಲು ಕಾಯಿಸ್ಬೇಕು ಅದಕ್ಕೆ ಕೊಡಿ ಅಂತ ಹೇಳ್ತಾರೆ, ಹಾಲ್ಗೆ ಬೇರೆ ಕೊಡ್ತೀವಿ. ಮತ್ತೆ ಈಗ ಸಾಂಬಾರಿಗೆ, ಅನ್ನ ಮಾಡೋದಕ್ಕೆ ಅದಕ್ಕೆಲ್ಲ ಒಂದೇ ಥರ ಸಿಗುತ್ತೆ. ನೀರು ತುಂಬಿಕೊಳ್ಳೋದೇ ಬೇರೆ ಮಡಿಕೆ ಇರುತ್ತೆ ಸರ್. ಹೌದಾ? ಅದೇ ನಮಗೆ ರಂಗಸ್ವಾಮಿಗಳು ಹೇಳಬೇಕು, ಯಾವ ಥರ ವ್ಯತ್ಯಾಸದಲ್ಲಿ ಮಾಡಿರ್ತೀರಿ ಮಡಿಕೆನ? ಸರ್, ವ್ಯತ್ಯಾಸದಲ್ಲಿ ಅವ್ರು ಹೇಳಿದಾಗೆ ಚಿಕ್ಕ ಕಪ್ಪಿಂದ ಹಿಡಿದು, ಟೀ ಕಪ್ ಅಂತ ಹೇಳ್ತೀವಲ್ಲ, ಅದರಿಂದ ಹಿಡಿದು 20 ಲೀಟ್ರ್ ಇದು ಮಾಡುವಂಥದ್ದು ಮಡಿಕೆ ಮಾಡ್ತೀವಿ. ನೀರಿನ ಮಡಿಕೆ ಅಲ್ಲ ರಂಗಸ್ವಾಮಿಗಳೇ, ಈಗ ನೀರು ತುಂಬ ಮಡಿಕೆನ ಮಾಡೋ ಪ್ರೋಸೆಸ್ ಬೇರೆನಾ? ಈಗ ಸಾಂಬಾರು ಮತ್ತು ಅನ್ನ ಮಾಡೋ ಮಡಿಕೆ ಪ್ರೋಸೆಸ್ ಬೇರೆನಾ? ಹಾಲು ಕಾಯಿಸೋದು ಬೇರೆನಾ? ಅದನ್ನು ಕೇಳ್ತಾ ಇದ್ದೀನಿ ನಾನು. ಒಂದೊಂದು ಬೇರೆ ಬೇರೆ ರೀತಿ ಮಾಡ್ತೀರಾ ಹೇಗೆ? ಇಲ್ಲ, ಒಂದೇ ರೀತಿ ಮಾಡ್ತೀವಿ. ಅದು ಸ್ವಲ್ಪ ಮಂದ ಅಂತ ಏನು ಹೇಳ್ತೀವಿ, ತಿಕ್ನೆಸ್ ಅಂದ್ಬಿಟ್ಟು. ಈ ಅಡುಗೆ ಮಾಡೋದಕ್ಕೆ ಒಂದು ಸ್ವಲ್ಪ ತಿಕ್ನೆಸ್ ಇದು ಮಾಡ್ತೀವಿ ನಾವು, ದಪ್ಪ ಇರುತ್ತೆ. ಈ ನೀರಿನ ಮಡಿಕೆಗಳಿಗೆ ಏನೂ ಅಷ್ಟು ಅವಶ್ಯಕತೆ ಇರೋದಿಲ್ಲ ಸರ್, ಅದನ್ನೇ ನಾವು ಬೇಯಿಸೋದಕ್ಕೆ ಇಡೋದಿಲ್ಲ. ಹಾಗಾಗಿ ಒಂದು ಇದರಲ್ಲಿ ಮಾಡ್ತೀವಿ. ದಪ್ಪ ಬಂದು ಒಂದು 10 ಲೀಟ್ರಿಂದ 20 ಲೀಟ್ರ್ವರೆಗೂ ನೀರಿನ ಮಡಿಕೆ ಅನಿಸ್ಕೊಳುತ್ತೆ. ಈ ಚಿಕ್ಕದೆಲ್ಲ ಮಾಮೂಲಿ 1/4 ಲೀಟ್ರಿಂದ ಹಿಡಿದು ಅರ್ಧ ಲೀಟ್ರು, 1 ಲೀಟ್ರು, ಈ ರೀತಿ ಆಕಾರ. ಅವರು ಕೆಲವೊಂದು ಸಾಂಬಾರು ಮಾಡಲಿಕ್ಕೆ ಅದಕ್ಕೆ ಬಾಯಿ ಅಗಲ ಬರುತ್ತೆ, ಕೆಲವೊಂದಕ್ಕೆ ಮುಚ್ಚಿಡೋದರ ಇರುತ್ತೆ. ಆ ರೀತಿ ಏನು ನೀವು ಮಾಮೂಲಿ ಪಾತ್ರೆಗಳು ನೋಡ್ತೀರಿ, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅದೇ ಥರ ಮಾಡ್ತಾ ಇದ್ದೀವಿ ಸರ್. ಈಗ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ. ಓಕೆ. ಅಂದರೆ ಕಸ್ಟಮರ್ ಬೇಸ್ಡ್, ಅಂದರೆ ಅವ್ರಿಗೆ ಅವ್ರು ಯಾವ ರೀತಿ ಕೇಳ್ತಾರೆ ಖಂಡಿತ ಆ ಥರ ನೀವು ಮಾಡಿಕೊಡ್ತೀರಿ ಅಲ್ವೇ? ಹೌದು. ಅಂದರೆ ಒಡಿಲಾರ್ದಂಗೆ ಅವ್ರು ನೋಡ್ಕೋಬೇಕು. ಅದು ತಾಳ್ಮೆ ಒಂದು, ಮತ್ತು ಅದು ಡೆಲಿಕೇಟೆಡ್ ಅಂತ ಅವ್ರ ಮೇಲೆ ಬರುತ್ತೆ. ಆ ರೀತಿ ಇದು ಮಾಡ್ತಾರೆ. ನಾವು ಒಂದು ಮಾಹಿತಿ ಏನಿದೆ ಸರ್, ಅದನ್ನು ನಾವು ಕೊಡ್ತೀವಿ. ಈಗ ಹೇಳ್ದಾಗೆ ತಗೊಂಡೋಗಿ ಗ್ಯಾಸ್ ಮೇಲೆ ಪೂರ್ತಿ ಇದಾಕ್ಬಿಟ್ಟು ಹೊಡೆದೋಯ್ತು, ಈಗೆಲ್ಲ ವ್ಲಾಗ್ಸ್ ಎಲ್ಲ ಬರ್ತಾ ಇದೆ, ಅದ್ರಲ್ಲಿ ನಾವು ತುಂಬ ನೋಡಿದ್ದೀವಿ. ಅದೊಂಥರ ಮಾಹಿತಿ ಇದಾಗ್ತಾ ಇದೆ. ಬಳಸೋ ರೀತಿನ ಫಸ್ಟು ನಾವು ತಿಳ್ಕೊಂಡು ಉಪಯೋಗಿಸಿದ್ರೆ ಏನೂ ಆಗಲ್ಲ. ಕೆಲವೊಂದಂತೂ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ನಾವು ನೋಡಿದಾಗ. ಅಂದರೆ ಅದರ ಪಾರಂಪರಿಕವಾಗಿ ಅವ್ರ ಮನೆಗಳಲ್ಲಿ ಅಜ್ಜಿ ತಾತ ಇದ್ದು ಅವರೆಲ್ಲ ಉಪಯೋಗಿಸ್ತಾ ಇರೋರು ಅವರೇ ನಮ್ಗೆ ಹೇಳ್ಕೊಡ್ತಾರೆ. ಏನೇನು ಕಲ್ತಿದ್ದೀರಿ ಆ ಥರ? ಅದೇ ಸರ್, ಈಗ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ದಿವಸ ನೀರಲ್ಲೆಲ್ಲ ಇದು ಮಾಡಿ ಅದನ್ನು ನೆನೆಸಿ ಸಾಕಷ್ಟು ಉರಿ ಕಡಿಮೆ ಹಾಕ್ಕೊಂಡು ಅವ್ರೇನು ಇದು ಮಾಡ್ತಾರೆ. ನಾವು ಚಿಕ್ಕಂದ್ರಲ್ಲಿ ನೋಡಿದ್ವಿ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗಳಲ್ಲೂ ಮುದ್ದೆ ಪ್ರತಿಯೊಂದು ಮಾಡ್ತಾಯಿದ್ರು, ಟೇಸ್ಟ್ ಹಂಗೆ ಇರ್ತಿತ್ತು ಅಲ್ವೇ? ಮುದ್ದೆ ತೊಳಸೋರು ಹೌದು ಭಾರತೀಯವ್ರೆ, ಒಂದು ಕೋಲನ್ನ ಹಾಕೊಂಡು ಮಡಿಕೆ ಒಳಗಡೆ 2 ಕಾಲಲ್ಲಿ ಬಟ್ಟೆ ಹಾಕೊಂಡು ಇಟ್ಕೊಂಡು ಒಂದು ಚೂರು ಮಡಿಕೆ ಹಾಳಾಗದಂಗೆ ಮುದ್ದೆ ತೊಳಸೋರು ಹಳ್ಳಿನಲ್ಲಿ. ಹೌದು ಸರ್. ಬಹುಶಃ ಕಲೆ ಇವತ್ತಿಲ್ಲ ಅಂತ ಅನ್ಸುತ್ತೆ. ಅಂದರೆ ತುಂಬ ಈ ಒಟ್ಟು ಕುಟುಂಬ ಅಂತ ಹೇಳಿ ಅಲ್ಲೊಬ್ರು ವಯಸ್ಸಾಗಿರೋರು ಇದ್ದರೆ ಅವ್ರ ಮನೇಲಿ ಸ್ವಲ್ಪ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ಈಗಿನ ಈ ಪೀಳಿಗೆಗೆ ಅದು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಸರ್. ಓಕೆ. ಅಂದರೆ ಈಗ ನೀವು ಏನೇನು ಕಲ್ತ್ಕೊಂಡ್ರಿ ಈ ಪ್ರೋಸೆಸ್ಸಲ್ಲಿ?
ಯಾಕೆಂದ್ರೆ ನೀವು ಕುಂಬಾರ ಕೊಪ್ಪಲಲ್ಲಿ ಇದ್ದಾಗ ಬಹುಶಃ ಮಡಿಕೆ ಬಳಸ್ತಾ ಇರಲಿಲ್ಲ ಅನ್ಸುತ್ತೆ. ಇಲ್ಲ ಸರ್. ಏನೇನು ವಿಚಾರಗಳನ್ನು ಕಲ್ತ್ರಿ ನೀವು ಅಂದರೆ ಮಡಿಕೆನಲ್ಲಿ? ನಮ್ಮ ಅಪ್ಪ ಅಮ್ಮಂಗೆ ಅಂದರೆ ಮಡಿಕೆ ಬಗ್ಗೆ ಅವರು ಬಳಸ್ತಾ ಇದ್ರು ಹಿಂದೆ. ಈಗ ನಮ್ಮ ಇದಕ್ಕೆ ಅದು ಬಳಸಿರ್ಲಿಲ್ಲ. ನಾವು ಮಾಮೂಲಿ ಪಾತ್ರೆಗಳನ್ನೇ ಬಳಸ್ಕೊಂಡು, ಅದೇ ಈ ಮದುವೆ ಆದ ನಂತರ ಇವರ ಮನೆಗಳಲ್ಲಿ ಅಂತಂದರೆ ಈ ಹಬ್ಬಗಳಲ್ಲಿ ಮಡಿಕೆ ಇಡಬೇಕು ಅನ್ನೋ ಒಂದು ಸಂಪ್ರದಾಯ ಅದು ಪಾಲಿಸ್ಕೊಂಡು ಬಂದು ಮಡಿಕೆಗೆ ನಾವು ಅಡ್ಜಸ್ಟ್ ಆದ್ವಿ ಅಂತ ಹೇಳ್ಬೋದು. ಅದಕ್ಕೆ ಬೇರೆ ಒಲೆ ಇಟ್ಕೊಂಡಿದ್ದೀರಾ ಮನೆಯಲ್ಲಿ? ಸರ್, ಸೌದೆ ಒಲೆನೇ ಇದೆ ಅದಕ್ಕೆ. ಸೌದೆ ಒಲೆ ಇಟ್ಕೊಂಡಿದ್ದೀರಾ ಅಲ್ವಾ? ಸೌದೆ ಹಾಕಿ ಉರ್ಸೋಕ್ಕೂ ಕೂಡ ಸೌದೆ ಹಾಕಿ ಉರ್ಸಿ ಅದಕ್ಕೆ ಪೂಜೆ ಮಾಡಿ, ಒಲೆಗೆ ಪೂಜೆ ಮಾಡಿ, ಮಡಿಕೆಗೆ ಪೂಜೆ ಮಾಡಿಬಿಟ್ಟು ಅದರಲ್ಲಿ ಸ್ವೀಟ್ಸು ನಮ್ಗೆ ಏನು ಬೇಕು, ಪಾಯಸನೋ ಸಿಹಿ ಪೊಂಗಲ್ಲು ಏನು ಸಿಹಿ ಒಂದು ಮಾಡ್ತೀವಿ ಸರ್ ಅದರಲ್ಲಿ. ಓಕೆ. ಅಂದರೆ ಮಡಿಕೆ ಅನ್ನೋದು ಒಂಥರ ತಾವು ಹೇಳಿದ ಹಾಗೆ ತಾಳ್ಮೆನ ಕಲಿಸುತ್ತೆ. ಖಂಡಿತ ಸರ್. ಆಮೇಲೆ ಒಂಥರ ನಿಧಾನವಾಗಿ ಆದರೂ ಪ್ರಧಾನವಾಗಿ ಆಗ್ತದೆ ಅಡುಗೆ ಎಲ್ಲ. ಹೌದು ಸರ್, ಹೌದು. ಅನ್ನ ಮಾಡಿಟ್ರೆ ಬಹಳ ಹೊತ್ತಿನವರೆಗೆ ಬಿಸಿಯಾಗಿರುತ್ತೆ. ಹೌದು. ಮತ್ತು ಇತ್ತೀಚೆಗೆ ತುಂಬ ಜನ ಈ ಮಡಿಕೆನಲ್ಲೇ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ಅಪೇಕ್ಷೆ ಪಡೋದು ಜಾಸ್ತಿ ಆಗಿದೆ. ಹೌದು ಸರ್. ಅಲ್ವಮ್ಮ? ಈಗ ತಾವು ಒಂದಷ್ಟು ಕರಕುಶಲ ವಸ್ತುಗಳನ್ನು ಮಾಡ್ತೀನಿ ಅಂತಂದ್ರಲ್ಲ ಅಲ್ವಾ? ಕಪ್ ಮಾಡ್ತೀನಿ ಅಂದ್ರೆ ಅದೇನೋ ಅಲಂಕಾರಿಕ ವಸ್ತುಗಳು ಅಂದ್ರೆ ಅದ್ರ ಮೇಲ್ಗಡೆ ನೀವೇ ಏನೋ ಕೆಲಸ ಮಾಡ್ತೀನಿ ಅಂತಂದ್ರೆ ಬೇಯಿಸ್ಕೊಟ್ಟ ಮೇಲೆ ಅಲ್ವಾ? ಅದನ್ನೆಲ್ಲ ಹೇಗೆ ಕಲ್ತ್ಕೊಂಡ್ರಿ ನೀವು? ಎಲ್ಲರೂ ತರಬೇತಿಗೆ ಹೋಗಿದ್ರು? ಇಲ್ಲ ಸರ್, ಹಾಗೇನು ಎಲ್ಲೂ ತರಬೇತಿಗೇನು ಹೋಗಿಲ್ಲ. ಇವರ ತಾಯಿ ಮಡಿಕೆ ಮಾಡ್ತಾ ಇದ್ರು. ಅದನ್ನ ಸಹಾಯ ಮಾಡ್ಬೇಕಾದ್ರೆ ಎತ್ಕೊಡ್ಬೇಕಾದ್ರೆ ಅದನ್ನ ನಾವು ನೋಡ್ಕೋತಾ ಇದ್ವಿ. ಅಂದ್ರೆ ಅವ್ರೇನು ಅಲಂಕಾರಿಕ ಆ ಥರ ಏನು ಮಾಡ್ತಿರ್ಲಿಲ್ಲ. ಮಡಿಕೆಗಳಲ್ಲಿ ಯಾವ್ಯಾವ ಥರ ಬೇಕು ಆ ಥರ ಮಡಿಕೆಗಳನ್ನ ಇವ್ರ ತಾಯಿ ತಟ್ತಾ ಇದ್ರು. ಇದು ಅಂತಂದರೆ ಬೇರೆ ಕಡೆ ನೋಡಿದ್ದು ಅದು, ಅಂದರೆ ಬೇರೆ ಯಾರೋ ಮಾಡಿದ್ದು ಅಲಂಕಾರಿಕ ವಸ್ತು, ಇದು ನಾವೇ ಯಾಕೆ ಮಾಡಬಾರ್ದು ಅನ್ನೋದು. ಅಂದರೆ ಫಸ್ಟು ಮಾಡಿದಾಗ ಅದು ತುಂಬ ಚೆನ್ನಾಗಿ ಬರಲಿಲ್ಲ. ಅದು ಬರಲಿಲ್ಲ ಅಂತ ನಾವು ಅದನ್ನು ಬಿಡಲಿಲ್ಲ. ಮತ್ತೆ ಹೇಗೆ ಬರುತ್ತೋ ಬರಲಿ, ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ಮೇಲೆ ಅದು ತುಂಬ ಚೆನ್ನಾಗಿ ಬಂತು ಸರ್ ಕೈಗೆ. ಈಗ ನೀವು ಮಾಡ್ತಾ ಇರೋದು ವಿಶೇಷವಾಗಿ ಈ ಟೀ ಕಪ್ ಮಾಡ್ತೀರಿ, ಕಾಫಿನೂ ಕುಡ್ಕೋಬಹುದು ಅದರಲ್ಲಿ. ಕಾಫಿ, ಟೀ, ಹಾಲು ಆ ಥರ ಎಲ್ಲ. ಆಮೇಲೆ ಹೂ ಜೋಡಿಸೋದಕ್ಕೆ ವಿಶೇಷವಾದ ಹೂದಾನಿ ಮಾಡ್ತೀರಿ. ಆಮೇಲೆ ಇನ್ನೇನು ಮಾಡ್ತೀರಿ? ದೀಪಗಳಿದೆ ಸರ್. ಮ್ಯಾಜಿಕ್ ಲ್ಯಾಂಪ್ ಅಂತ ಇದೆ. ಏನದು ಮ್ಯಾಜಿಕ್ ಲ್ಯಾಂಪ್ ಅಂತಂದ್ರೆ ಅದನ್ನ ಉಲ್ಟಾ ಮಾಡಿ ಎಣ್ಣೆ ಹಾಕೋದು ಸರ್. ಉಲ್ಟಾ ಮಾಡಿ ಎಣ್ಣೆ ಹಾಕ್ಬಿಟ್ಟು ಸ್ಟ್ರೈಟ್ ಆಗಿ ನಿಲ್ಸಿದ್ರೆ ಅದು ಎಣ್ಣೆ ಕೆಳಗಡೆ ಚೆಲ್ಲಲ್ಲ. ಅದು ಫ್ರಂಟ್ ಅಲ್ಲಿ ಒಂದು ದೀಪ ಹಚ್ಚೋದಕ್ಕೆ ಅಂತ ಜಾಗ ಮಾಡಿರ್ತೀವಿ, ಅಲ್ಲಿ ದೀಪ ಹಚ್ಚೋದು ಸರ್. ಅದು ನಮ್ಮ ಮಕ್ಕಳಿಗೆ ನಾವು ತೋರಿಸಿದಾಗ ಏನೋ ಮ್ಯಾಜಿಕ್ ಇದೆ ಇದರಲ್ಲಿ ಅಂತ ತುಂಬಾ ಇಷ್ಟಪಡ್ತಾರೆ. ಅಲ್ಲ, ನನಗೆ ಅನ್ನಿಸ್ತಾ ಇದೆ ಮ್ಯಾಜಿಕ್ ಅಂತ. ಹೌದು, ಅದು ಮ್ಯಾಜಿಕ್ ಅಂದ್ರೆ ಅವ್ರಿಗೆ ಮ್ಯಾಜಿಕ್ ತರಾನೇ ಅನ್ಸುತ್ತೆ ಸರ್ ಅದು. ಅಂದ್ರೆ ಮಣ್ಣಿನಿಂದ ಈ ತರದ್ ಒಂದು ವಸ್ತು ಮಾಡ್ಬೋದು ಅನ್ನೋದೊಂದು ಖುಷಿ ಆಗುತ್ತೆ. ಓಕೆ, ನಿಮ್ದು ಟ್ರಂಪ್ ಕಾರ್ಡ್ ಅದು ಮ್ಯಾಜಿಕ್ ಲ್ಯಾಂಪ್. ಹೌದು, ಮಣ್ಣಿನ ಮ್ಯಾಜಿಕ್ ಲ್ಯಾಂಪ್. ಹೇಗೆ ಕಲ್ತ್ಕೊಂಡ್ರಿ ಎಲ್ಲ ರಂಗಸ್ವಾಮಿಗಳೇ ಮಾಡೋದನ್ನ? ಅದು ಸರ್, ಹಿಂದೆ ನಮ್ಮ ಸೀನಿಯರ್ಸ್ ಹಿರಿಯರು ಏನಿದ್ದಾರೆ ಅವರು ಕೆಲವೊಂದು ಮಾಡ್ತಾಯಿದ್ರು. ಸ್ವಲ್ಪ ಬೆಂಗಳೂರು ಮತ್ತು ಖಾನಾಪುರ ಅಂತ ಇದೆ ಸರ್, ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿ ಹೋಗಿದ್ದು ಬಂದಿರೋರು ಕೆಲವು ಸ್ವಲ್ಪ ನನಗೆ ಚಿಕ್ಕರು ಕಲಿಸ್ಕೊಟ್ರು, ಈ ರೀತಿ ಮಾಡೋದು. ಕೆಲವೊಂದು ನಮಗೆ ಏನು ತಲೆಯಲ್ಲಿ ಏನು ಬರುತ್ತೆ ಐಡಿಯಾಗಳು, ಅದನ್ನು ಮಾಡಿಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್ ಈಗ ಸದ್ಯಕ್ಕೆ. ಓಕೆ, ಅಂದರೆ ತುಂಬ ವಿಶೇಷವಾಗಿ ಗಂಡ ಹೆಂಡತಿ ಕಷ್ಟಪಟ್ಟು ಎಲ್ಲ ರೀತಿಯ ಉತ್ಪನ್ನಗಳನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ, ಹಾಗಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಆಯಿತು, ಈಗ ನೋಡಿ ಭಾಳ ಪ್ರಧಾನವಾದ್ದು ಮಾರುಕಟ್ಟೆ ವಿಚಾರ. ಖಂಡಿತ. ಅಂದರೆ ನಾವು ಮಾಡೋದೇನೋ ಮಾಡ್ತೀವಿ, ಅಂದರೆ ಯಾರಾದರೂ ಅದನ್ನು ಖರೀದಿ ಮಾಡಿದಾಗ ಮೇಡಮ್ ಆಗಲೇ ಹೇಳಿದ್ರಲ್ಲ, ಕಷ್ಟ ಕಳೆದು ಸುಖ ಬರಬೇಕು ಅಂತಂದರೆ ಕೈಗೆ ಹಣ ಬರಬೇಕು ಅಲ್ವಾ ಭಾರತೀಯವರೇ? ಹೌದು ಸರ್. ಮಾರಾಟ ಹೇಗೆ? ಮಾರಾಟ ಬಂದು ನಾವು ಬಲ್ಕಾಗಿ ಅಂಗಡಿಗಳಿಗೆ ಇದಾಗಿ ಕೊಟ್ಬಿಡ್ತೀವಿ ಸರ್ ಮಾಡಿ, ಅವರು ಲಾಭಕ್ಕೆ ಸ್ವಲ್ಪ ಮಾಡ್ಕೊತಾರೆ. ಮತ್ತು ಇಲ್ಲಿ ಪ್ರದರ್ಶನಗಳು ನಡೆಯುತ್ತೆ, ಅಲ್ಲಿ ಹಾಕ್ಕೊಂಡು ನಾವು ಈವೆಂಟ್ಗಳೆಲ್ಲ ಮಾಡ್ತೀವಿ. ಮತ್ತು ಫ್ಲವರ್ ಶೋ ಅಂತ ಇಲ್ಲಿ ನಡೆಯುತ್ತೆ ಕೊಪ್ಪಣ್ಣ ಪಾರ್ಕಲ್ಲಿ ಮೈಸೂರಲ್ಲಿ. ಅದಕ್ಕೆ ನಾವು ವರ್ಷ ಒಂದು ಈ ಮಣ್ಣಿನ ಪಾಟ್ಗಳು, ಹೂಕುಂಡಗಳು ಒಂದು 10,000 ಮಣ್ಣಿನ ಪಾಟ್ಗಳು ಕೊಡ್ತಾ ಇರ್ತೀವಿ ನಾವು. ಈಗ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಬಂದು ಅವಳಿ ಬಂದು ಕಡಿಮೆ ಆಗಿದೆ. ಹಾಗೆ ನಮ್ಮ JSS ವಿದ್ಯಾಸಂಸ್ಥೆಗಳ ಸಂಬಂಧಪಟ್ಟಂಗೆ ಅಲ್ಲಿಗೆ ಏನು ಬೇಡಿಕೆ ಇರುತ್ತೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಅಲ್ಲಿಂದ ನಮಗೆ ಇದಾಗುತ್ತೆ. ನೀವಿಬ್ಬರೇ ಮಾಡೋದಾ ಅಥವಾ ಯಾರನ್ನಾರು ಕೆಲಸಗಾರನ ಇಟ್ಕೊಂಡಿದ್ದೀರಾ ಸರ್? ಬೇರೆ ಕೆಲಸಗಳಿಗೆ ಇಟ್ಕೊತೀವಿ, ಕಲ್ತಿರೋರೇ ಆಗಬೇಕು ನಮ್ಮ ಕೆಲಸಕ್ಕೆ. ಇಂಟ್ರೆಸ್ಟ್ ಇರೋರಿಗೆ ಟ್ರೈನಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನೆಕ್ಸ್ಟಿಂದ ಪ್ರೋಸೆಸ್ ಮಾಡ್ತಾರೆ. ಕಲಿಯೋ ಆಸಕ್ತಿ ಇರೋರಿಗೆ ಬಂದು ನಾವು ಟ್ರೈನಿಂಗ್ ಎಲ್ಲ ಇದು ಮಾಡಿಕೊಡ್ತೀವಿ, ಅಲ್ಲಿಗೆ ಕರ್ಸ್ಕೊತೀವಿ ಮಾಮೂಲಿ. ಎಷ್ಟು ದಿನದ ತರಬೇತಿ ಇದು?
ಸರ್ ಅವರು ಇದೊಂದು 3 ತಿಂಗಳಲ್ಲಿ ಕಲಿಬೋದು, ಇಷ್ಟಪಟ್ಟು ಕಲಿತೀವಿ ಅಂತ ಅಂದರೆ. ಏನೋ ಅಂತ ಅಂದರೆ ಕಷ್ಟ ಇದೆ, ಸಣ್ಣ ಪುಟ್ಟ ಏನೋ ಕಲ್ತ್ಕೊಂಡು ಹೋಗ್ಬೋದು ಕೈಯಲ್ಲಿ ಮಾಡೋಂಥದ್ದು. ಚಕ್ರದಲ್ಲಿ ಅದನ್ನೆಲ್ಲ ಮಾಡಬೇಕು ಅಂದಾಗ ಸ್ವಲ್ಪ ಶ್ರಮಪಟ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಒಂದು 90 ದಿವಸದಲ್ಲಿ ಕಲಿಬಹುದು ಅಂತ ಕಲಿಬೋದು ಅಲ್ವಾ? ಅವರ ಆಸಕ್ತಿ ಮೇಲೆ ಇದಾಗುತ್ತೆ. ಓಕೆ, ನಿಮ್ಗೆ ಅನ್ಸುತ್ತಾ ಈ ತರಹದ್ದನ್ನು ಗ್ರಾಮೀಣ ಪ್ರದೇಶದ ಜನ ಒಂದು ಉದ್ಯೋಗವಾಗಿ ಇಟ್ಕೋಬಹುದು, ಉದ್ಯೋಗ ಮಾಡಿಕೊಂಡ್ರೆ ಮುಂದುವರಿಬಹುದು ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಸರ್. ಈಗ ಗ್ರಾಮೀಣ ಪ್ರದೇಶದಲ್ಲಿ ಏನು ಈಗ ಸೌದೆಗಳು ಅಂತ ಏನಂತೀವಿ ಅದೆಲ್ಲ ಕೆರೆ ಹತ್ರ ಇರುತ್ತೆ, ಎಲ್ಲ ಸಿಕ್ಬಿಡುತ್ತೆ. ಈ ನಗರ ಪ್ರದೇಶಗಳು ಬಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ, ಅಕ್ಕಪಕ್ಕ ಮನೆಗಳಲ್ಲಿ ಹೊಗೆ ಎಲ್ಲ ಬರೋದು ಬೇಯಿಸೋದಕ್ಕೆ. ಬಟ್ ಹಳ್ಳಿಗಳು ಇದಕ್ಕೆ ಸೂಕ್ತ. ಅಲ್ಲಿ ಜನಗಳು ಸ್ವಲ್ಪ ಅವ್ರ ತಂದೆ ತಾಯಿಗಳು ಸ್ವಲ್ಪ ಅವ್ರಿಗೆ ಹೇಳಿ ಈಗ ನಮ್ಮನ್ನು ಇದನ್ನು ಮಾಡ್ತಾರೆ, ಹೋಲಿಸ್ತಾರೆ. ನೋಡೋ ಆತ ಮೊದಲು ಹೇಗೋ ಇದ್ದಾಗ KSRTC ಬಿಟ್ಟು ಇದನ್ನ ಮಾಡ್ಕೊಂಡು ಜೀವನ ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅದು ಅವ್ರ ಮನಸ್ಸಿಗೆ ಬಂದು ಅವರೂ ಸಹ ಏನಾದ್ರೂ ಇಂಟ್ರೆಸ್ಟ್ ಇದು ಮಾಡ್ತೀವಿ ಅಂತ ಮಾತ್ರ ನಾವು ಕಲಿಸ್ಕೊಡಕ್ಕೆ ನಾವು ರೆಡಿಯಾಗಿದ್ದೀವಿ ಅಲ್ವಾ? ಅವ್ರ ಮನೆಗಳಲ್ಲೂ ಇದು ಮಾಡಬೇಕು ಸರ್. ನಮಗೆ ಬೇಸಿಕ್ ಬಂದು ನಮಗೆ ನಾವೇ ಬಿಟ್ಬಿಡ್ಬೇಕು ಅನ್ನೋ ಪರಿಸ್ಥಿತಿಲಿದ್ದಾಗ ಸಂಸ್ಥೆಯವರು ನಮ್ಮನ್ನು ಜಾಗ ಕೊಟ್ಟು ಅದನ್ನು ಡೆವಲಪ್ ಮಾಡೋದು ಮುಂದುವರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ? ಅಂದರೆ ನಿಮಗೆ ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಿಮಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟು ಅವರು ನಿಮಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ ತಾವು ಮುಂದುವರಿಸ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಿ. ಸರ್ ಹೌದಾ? ಭವಿಷ್ಯದಲ್ಲಿ ಇನ್ನೂ ಮುಂದುವರಿಸಿ ಒಂದು ಮೈಸೂರು ಜಿಲ್ಲೆಯಲ್ಲೇ ಒಂದು ತರಬೇತಿ ಸಂಸ್ಥೆ ಮಾಡಬೇಕು ಅನ್ನೋದು ನಮ್ಮ ಕನಸಿದೆ. ಈ ಅಲಂಕಾರಿಕ ವಸ್ತುಗಳನ್ನು ಸಾಕಷ್ಟು ಮಾಡಬಹುದು ಅಂತಾರೆ, ಮ್ಯೂರಲ್ಸ್ ಅಂತಾರೆ. ಅಂದರೆ ಮಣ್ಣಿನಿಂದ ಮಾಡಿರುವಂತಹ ಅಲಂಕಾರದ್ದು, ಅಂದರೆ ಈಗ ಕಿವಿಗೆ ಹಾಕೊಳ್ಳೋ ವಾಲೆ ಇರ್ಬೋದು, ಸರಗಳಿರ್ಬೋದು. ವಿಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ತುಂಬ ಆಕರ್ಷಣೆ ಅಲ್ವಾ? ಆ ಥರ ಮಾಡಬೇಕು ಅನ್ನೋ ಏನಾದ್ರು ಉದ್ದೇಶಗಳು ಇಟ್ಕೊಂಡಿದ್ದೀರಾ ಭಾರತೀಯವರೇ? ಹಾಂ ಸರ್, ಆ ಥರ ಅಂದರೆ ಈಗ ಟೆರಕೋಟಾ ಜ್ಯುವೆಲರ್ಸ್ ಅಂತಲೇ ಬರ್ತಾ ಇದೆ. ತುಂಬ ಜನ ಕಲ್ತಿದ್ದಾರೆ ಅದನ್ನು ಕೂಡ. ಇದನ್ನು ಮಾಡೋದಕ್ಕೆ ನಮಗೆ ಟೈಮ್ ಸಾಕಾಗ್ತಾ ಇಲ್ಲ. ಇವಾಗ ನಾವು ಮಾಡ್ತಿರೋ ಕೆಲಸದಲ್ಲಿ ನಾವು ತುಂಬ ಮುಳುಗೋಗ್ತಿದ್ದೀವಿ. ಅದರಿಂದ ಈ ಜ್ಯುವೆಲ್ಸ್ಗಳು ಮತ್ತು ಈ ಸರಗಳು ಅದರಲ್ಲಿ ಮಾಡೋದಕ್ಕೆ ನಮ್ಗೆ ಟೈಮ್ ಸಾಕಾಗ್ತಿಲ್ಲ. ಟೈಮ್ ಸಿಕ್ಕಿದ್ರೆ ಖಂಡಿತ ಕಲಿಯೋದಕ್ಕೆ ತುಂಬ ಇಷ್ಟ ಇದೆ ಸರ್. ಅಂದರೆ ಈಗ ನೀವು ಮಾಡ್ತಿರೋದೇ ಸಾಕು ಅಂತೀರಾ? ಸಾಕು ಅಂತ ಏನಿಲ್ಲ ಸರ್, ಕಲಿಯೋದಕ್ಕೆ ಸಾಕು ಅನ್ನೋದೇ ಇಲ್ಲವೇ ಇಲ್ಲ. ಸ್ವಲ್ಪ ಟೈಮ್ ಬೇಕಾಗತ್ತೆ. ಈಗ ರಂಗಸ್ವಾಮಿಗಳೇ, ನೀವು ಬೇರೆ ಬೇರೆ ಕಡೆ ಎಲ್ಲಾದರೂ ತರಬೇತಿಯನ್ನೇನಾದರೂ ತಗೊಂಡ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸುತ್ತೆ ತಮ್ಮ? ಮಾಡ್ಬೋದು ಸರ್, ಮಾಡ್ಬೋದು. ಕೆಲವೊಂದು ದೊಡ್ಡದು ತಾವು ನೋಡಿದ್ದೀರಾ, ಹೊರಗಡೆ ಎಲ್ಲ ಆನೆ, ಇದು ಕುದುರೆ, ಈ ರೀತಿ ಎಲ್ಲ ಅಲಂಕಾರಿಕವಾಗಿ ಇಟ್ಟಿರ್ತಾರೆ. ಅದನ್ನು ಕಲಿಬೇಕು ಅಂದರೆ ತುಂಬ ಟೈಮ್ ಬೇಕು. ಮತ್ತು ಅದೆಲ್ಲ ಆಸಕ್ತಿ ಇದೆ ಸರ್. ಕಲೆ ಅಲ್ವಾ ಅದೆಲ್ಲ? ಮಣ್ಣಿಂದ ಮಾಡಬೇಕು. ವಿದ್ಯೆಗೆ ಮತ್ತು ಕಲೆಗೆ ಕೊನೆನೇ ಇಲ್ಲ ಅಲ್ವಾ? ನಿಜ 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 ನಿಜ. ಅಂದರೆ ಕಲಿಯೋ ಆಸಕ್ತಿ ನಿಮ್ಮಲ್ಲಿದೆ? ನಮ್ಮಲ್ಲಿದೆ ಸರ್. ಅಲ್ವಾ? ಅಂದರೆ ಇದು ಏನಂದರೆ ಮಣ್ಣಿಂದ ಪಾತ್ರೆಗಳನ್ನು ಮಾಡೋದು, ಮಡಿಕೆ ಮಾಡೋದು ಅದೆಲ್ಲ ಆಗಾಯತಿಂದ ಬಂದಿರೋವಂಥ ಕಸುಬು. ಆದರೆ ಇದಕ್ಕೆ ಬೇರೆ ರೀತಿಯ ಪರಿಶ್ರಮ ಬೇಕು, ಮಣ್ಣಿನಿಂದಲೇ ಬೇರೆ ಬೇರೆ ತರಹದ ಕಲಾಕೃತಿಗಳನ್ನು ಮಾಡೋದಕ್ಕೆ. ಖಂಡಿತ ಅಲ್ವಾ? ಆದರೂ ಮಣ್ಣಿನ ಜೊತೆ ಒಡನಾಟ ಏನೋ ಒಂಥರ ಖುಷಿ ಅನಿಸುತ್ತೆ ನಿಮಗೆ? ಖುಷಿ ಅನಿಸುತ್ತೆ ಸರ್, ಅನಿಸುತ್ತೆ. ಅಂದರೆ ಮೈಕೈ ಎಲ್ಲ ಮಣ್ಣು ಮಾಡ್ಕೋಬೇಕು ಅಂತ ಏನು ಅನ್ಸಲ್ಲ? ಮೈಕೈ ಮಣ್ಣು ಮಾಡ್ಕೊಬೇಕು ಅಂತ ಅಂದರೂ ನಾವು ಮಣ್ಣು ಆ ಥರ ದುಡಿದಾಗ ನಮ್ಮ ಹೆಲ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಅದೊಂದು ಸಂತೋಷ ಇದೆ. ನಿಮ್ಗೇನು ಅನಿಸುತ್ತೆ ಭಾರತೀಯವರೇ? ನಾವು ಮಣ್ಣಿನ ಜೊತೆ ತುಂಬ ಬೆರ್ತೋಗ್ಬಿಟ್ಟಿದ್ದೀವಿ ಸರ್. ಈಗ ಹೇಳ್ತಾರೆ ಮಣ್ಣೆಲ್ಲ ಆಗ್ಬಿಟ್ಟಿರುತ್ತೆ ನೋಡು, ಬಟ್ಟೆಗಳೆಲ್ಲ ಮೈಯೆಲ್ಲ ಮಣ್ಣು, ಆ ಥರ ಮಾಡಿದ್ರೇ ಅದಕ್ಕೆ ಒಂದು ಬೆಲೆ ಇರೋದು ಸರ್. ಈಗ ನಾವು ನೀಟಾಗಿ ರೆಡಿ ಆಗಿಬಿಟ್ಟು ನಾನು ಮಡಿಕೆ ಮಾಡ್ತೀನಿ ಅಂದರೆ ಅದು ಆಗಲ್ಲ ಸರ್. ಅಲ್ಲಮ್ಮ, ಆಯುರ್ವೇದದಲ್ಲಿ ಒಂದು ಚಿಕಿತ್ಸೆನೇ ಇದೆ. ಅಂದರೆ ಮೈಕೈಗೆಲ್ಲ ಮಣ್ಣನ್ನು ಅಲ್ವಾ? ನೀವು ಪ್ರತಿನಿತ್ಯ ಮಡ್ಡು ಬಾತ್ ಮಾಡ್ಕೊತಾ ಇರ್ತೀರ. ಯಾವುದೇ ರೀತಿಯ ಚಿಕಿತ್ಸೆ ಬೇಡ ಅಲ್ವಾ? ಹೌದು ಸರ್, ಖಂಡಿತ. ಅದೇ ನಮ್ಮ ಏನಿರುತ್ತೆ ನಮ್ಮ ಖುಷಿಗಳು ಅದೆಲ್ಲ ನಾವು ಆ ಕೆಲಸದಲ್ಲಿ ಮಾಡಿಕೊಂಡು ನಾವು ತೊಡಗಿಸ್ಕೊಂಡಿದ್ದೀವಿ ಸರ್. ರಂಗಸ್ವಾಮಿಗಳ ನಿಮಗೂ ಹಾಗೆ ಅನಿಸುತ್ತಾ? ಹೌದು ಸರ್, ನಮಗೆ ಪ್ರತಿನಿತ್ಯ ಒಂದು ಕಲಿಕೆ, ಏನೋ ಒಂದು ಹೊಸದಾಗಿ ಏನಾದ್ರು ನೋಡಿದ್ರೆ ಅದನ್ನು ಮಾಡಬೇಕು. ಆಮೇಲೆ ಜನಗಳ ಬೇಡಿಕೆ ಏನು ಬರುತ್ತೆ ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸಬೇಕು ಅನ್ನೋದು ನನ್ನ ಆಸೆ. ಅವ್ರು ಯಾವ ರೀತಿ ಈಗ ಮೊದಲೆಲ್ಲ ಟೀ ಕಪ್ ಕುಡಿ ಅಂತ ಕೇಳ್ತಾಯಿದ್ರು, ಒಳ್ಳೆ ಮಣ್ಣು ಸಿಗ್ತಿರ್ಲಿಲ್ಲ ಅವಾಗ ನಮಗೆ. ಈಗೆಲ್ಲ ಮಣ್ಣೆಲ್ಲ ಫಿಲ್ಟರ್ ಮಾಡಿಕೊಂಡು ನೀಟಾಗಿ ಮಾಡ್ತಾ ಇದ್ದಾಗ ಅವರು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ಆ ರೀತಿ ಏನೇನು ಹೊಸದಾಗಿ ನಮ್ಮ ಇದರಲ್ಲಿ ಬರುತ್ತೆ ಅದನ್ನೆಲ್ಲ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್. ಓಕೆ, ನಿಮಗೆ ನೀವು ಮಾಡಿರುವಂತಹ ಒಂದು ತುಂಬ ಇಷ್ಟವಾಗಿರುವಂತಹ ಮಣ್ಣಿನ ಇದು ಯಾವುದು? ಏನು ಮಾಡಿದ್ರಿ? ತುಂಬ ನೆನಪಲ್ಲಿ ಇಟ್ಕೊಳ್ಳೋವಂಥದ್ದು ಏನಾದ್ರು ಮಾಡಿದ್ದೀರಾ ಅಥವಾ?
ನಾನು ಅವಾಗ ಚಿಕ್ಕದ್ರಲ್ಲಿ ಕಲಿಬೇಕಾದ್ರೆ ಈ ಮನುಷ್ಯನ ಮುಖ ಬರುತ್ತಲ್ಲ ಮಾಸ್ಕ್ ಟೈಪು, ಅದು ಪಾಟಲ್ಲೇ ಅದನ್ನೆಲ್ಲ ಕಿವಿ, ಮತ್ತು ನಂಗೆ ರಾಜ್ಕುಮಾರ್ ಅದು ತುಂಬ ಇಷ್ಟ. ಆ ಮೂಗುದ್ದ ಮಾಡಿ ಅದು ಮಾಡಿದ್ದೆಲ್ಲ ಫೋಟೋಸು ಮತ್ತು ಒಂದೆರಡು ಮನೇಲಿ ಇಟ್ಟಿದ್ದೀನಿ ಸರ್. ಆ ಬೇಸಿಕ್ಕಿಂದ ಕಲಿತಾ ಇದ್ದದು. ಈಗ ಇವರು ಹೇಳ್ದಂಗೆ ಆ ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳಿದ್ನಲ್ಲ, ಅದು ತುಂಬ ಯಾರಿಗೆ ಆದರೂ ಇಂಪ್ರೆಸ್ ಆಗುತ್ತೆ ಅದು. ಮೇಡಮ್ಗೆ, ಭಾರತೀಯವ್ರಿಗೆ ನಿಮಗೆ ತುಂಬ ಇಷ್ಟವಾದಂಥದ್ದು ಅದೇ ಸರ್, ಹೂದಾನಿ ಅಂತ ಹೇಳಿದೆ ನಾನು. ಅದು ನನಗೆ ತುಂಬ ಅಂದರೆ ನಾವು ಎಲ್ಲಾದರೂ ನೋಡಿದ್ರೆ ಆ ಥರ ತಗೋಬೇಕು ಅಂದರೆ ಚಿಕ್ಕವರಿದ್ದಾಗ ಆ ಥರ ಅನ್ನಿಸ್ತಾ ಇತ್ತು. ಬಹುಶಃ ಇವಾಗ ಅದನ್ನು ನಾನೇ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ. ಅದು ಮಾಡೋದು ಕಲ್ತಿದ್ದು ನನಗೆ ತುಂಬ ಖುಷಿ ಆಗಿದೆ. ಇಷ್ಟ. ಜನ ನಿಮ್ಮ ಹತ್ರ ಬರ್ತಾರೆ, ಬಳಕೆ ಮಾಡೋದು ಹೇಗೆ ಅನ್ನೋದು ತಿಳ್ಕೊತಾರೆ, ಆಮೇಲೆ ಬಳಸ್ತಾರೆ, ಬಂದ ಮೇಲೆ ನಿಮ್ಗೆ ಹೇಳ್ತಾರೆ ಭಾಳ ಖುಷಿಯಾಗಿದ್ದೀನಿ ಅಂತ. ಅವಾಗ ನಿಮ್ಗೆ ಇನ್ನೂ ಖುಷಿ ಆಗ್ಬೋದು ಖಂಡಿತ ಅಲ್ವಾ? ಆರೋಗ್ಯದ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ನಾವು ಹೇಳೋದೇನು ಅಂದರೆ, ನೀವು ಅಡುಗೆನೇ ಮಾಡಿ ಅಂತ ಹೇಳೋದಿಲ್ಲ, ಮನೆಯಲ್ಲಿ ಕುಡಿಯೋದಕ್ಕಾದ್ರೂ ಸ್ವಲ್ಪ ನೀರು ಕುಡಿಯೋದಕ್ಕಾದ್ರೂ ಏನಕ್ಕಾದ್ರೂ ಮಣ್ಣಿನ ಪದಾರ್ಥ ಬಳಸಿ. ಅದರಿಂದ ಏನು ವಿಟಮಿನ್ಗಳು ಏನು ಬರುತ್ತೆ ಇದೆಲ್ಲ ಸಿಗುತ್ತೆ ಅದರಲ್ಲಿ. ಹಾಗಾಗಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಣ್ಣಿನೊಂದಿಗಿನ ಬಾಂಧವ್ಯ ಬಿಟ್ಟು ಹೋಗಬಾರ್ದು ಅಲ್ವಾ? ಮನೆಯ ಮೂಲೆಯಲ್ಲಿ ಒಂದು ಮಣ್ಣಿನ ಮಡಿಕೆನಾರು ಇರಬೇಕು. ಅದು ಸದಾ ನಮ್ಮನ್ಗೆ ನೆನಪಿಸ್ತಾ ಇರಬೇಕು. ಅಲ್ಲಿಂದಲೇ ಬಂದಿದ್ಯಪ್ಪ ನೀನು ಮಣ್ಣಿಂದ, ಅಲ್ಲಿಗೆ ವಾಪಸ್ ಹೋಗೋದು. ಈಗ ತಾವೇ ನೋಡಿದ್ರಿ, ಮೊದಲೆಲ್ಲ ಈ ಕೊರೋನಾ ಅಂತಾರದೆಲ್ಲ ಬಂತು. ಏನಾದರೂ ಸಣ್ಣ ಪುಟ್ಟ ಇದು ಬಂದಾಗ ಮಣ್ಣಲ್ಲೇ ಉಪಯೋಗಿಸಿ ಮಾಡಿದಂಥ ಇದರಲ್ಲಿ ಆಹಾರ ತಿಂದರೆ ವಾಸಿ ಆಗುತ್ತೆ ಅಂತ ಏನಾದರೂ ಬಂದಂಥ ಕಾಲಕ್ಕೆ ಅವಾಗಲೂ ಪಾಪ ಉಪಯೋಗಿಸೋದಕ್ಕೆ ಸ್ವಲ್ಪ ಸಡನ್ನಾಗಿ ಇದಾಗಲಿಲ್ಲ ಅಂದ್ರೆ ಈಗ ಸಣ್ಣ ಪುಟ್ಟ ಉಪಯೋಗಿಸ್ತಾ ಮುಂದಕ್ಕೆ ಅದಕ್ಕೆ ಈಗ ಏನು ಪರಿಸರಕ್ಕೆ ಮತ್ತೆ ವಾಪಸ್ ಅನ್ನುವಂತಹ ಒಂದು ಜನಜಾಗೃತಿ ಇವತ್ತು ಎಲ್ಲ ಕಡೆ ಮೂಡ್ತಾ ಇದೆ. ಖಂಡಿತ. ಏನು ಹಳೆ ಕಾಲದಲ್ಲಿ ಗುಡಿಸ್ಲಲ್ಲಿ ವಾಸ ಇದ್ರು, ಮಣ್ಣಿನ ಮಡಿಕೆನಲ್ಲಿ ಆಹಾರ ತಯಾರಿಸ್ತಾ ಇದ್ರು, ಈ ತರಹದ ಒಂದಷ್ಟು ಬದುಕನ್ನು ಜನ ಏನೋ ಪೇಟೆ ಜೀವನದಿಂದ ಬೇಸತ್ತವರು ಬರ್ತಾ ಇದ್ದಾರೆ ಆರಿಸ್ಕೊಂಡು. ಹಾಗಾಗಿ ಮಣ್ಣಿನೊಂದಿಗಿನ ಸಂಬಂಧ, ಮಡಿಕೆ, ಮಣ್ಣಿನ ಪಾತ್ರೆಗಳು ಇವೆಲ್ಲ ಬಹಳ ಪ್ರವರ್ಧಮಾನಕ್ಕೆ ಬರೋ ಕ್ಷೇತ್ರಗಳೇ. ಮುಂದಿನ ಕನಸುಗಳು ತಮ್ಮ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮುಂದೆ? ಒಂದು ನಮ್ಮ ಈ ಪೀಳಿಗೆಗೆ ಇದು ಕೊನೆ ಆಗಬಾರ್ದು ಸರ್. ಹಾಗಾಗಿ ಸ್ವಲ್ಪ ಆಕರ್ಷಿತವಾಗಿ ಮಕ್ಕಳನ್ನ ಆಕರ್ಷಣೆ ಮಾಡಿ ಈಗ ಕ್ಯಾಂಪ್ಗಳೆಲ್ಲ ಹೋಗ್ತೀವಿ ನಾವು. ಅಲ್ಲಿ ಅವ್ರಿಗೆ ಏನು ಇಷ್ಟ ಬರುತ್ತೆ ಆರ್ಟ್ ಅನ್ನೋದು, ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಎಂಕರೇಜ್ ಮಾಡಿ ಇದನ್ನು ಇಷ್ಟಕ್ಕೆ ನಿಲ್ಲಿಸಬಾರ್ದು. ಒಂದು ತರಬೇತಿ ಸಂಸ್ಥೆ ಅಂತ ಮೈಸೂರು ಇದರಲ್ಲಿ ಮಾಡಬೇಕು. ಮುಂದೆ ಏನಾದರೂ ಸರ್ಕಾರದಿಂದ ಅಥವಾ ನಮ್ಮ ಸಂಸ್ಥೆಗಳ ಕಡೆಯಿಂದ ಏನಾದ್ರೂ ಇದಾದರೆ ಅದನ್ನೊಂದು ಮಾಡೋ ಒಂದು ಆಶಾಭಾವನೆ ಇದೆ ಸರ್. ತಮ್ಮ ಆಸೆ ಏನು ಭಾರತೀಯವರೇ? ಅದೇ ಸರ್, ಅಂದರೆ ಮನೇಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಬೇಡದೇ ಇರೋ ವಿಷಯನ ತಲೆಗೆ ಹಾಕೊಂಡು ಯೋಚನೆ ಮಾಡೋ ಬದಲು ಈ ಥರ ಕೆಲಸಗಳನ್ನು ಕಲಿತು ನಿಮಗೂ ಉಪಯೋಗ ಆಗುತ್ತೆ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ, ಅದನ್ನು ಕಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ಭಾರತೀಯವರೇ? ಹಾಂ ಸರ್, ಖಂಡಿತ. 911-357-2852. ಇನ್ನೊಮ್ಮೆ ಹೇಳ್ತೀರಾ? 911-357-2852. ಇನ್ನೂ ಒಂದ್ಸರಿ ಹೇಳ್ಬಿಡಿ. 911-357-2852 ಸರ್. ತಮ್ಮದು ರಂಗಸ್ವಾಮಿಗಳೇ? 90-36-84-60-69. ಇನ್ನೊಮ್ಮೆ 90-36-84-60-69. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 90-36-84-60-69. ಒಳ್ಳೆಯದು ಭಾರತೀಯವರೇ ಮತ್ತು ರಂಗಸ್ವಾಮಿಗಳೇ, ಇದುವರೆಗೆ ಮಣ್ಣಿನ ಜೊತೆಗಿನ ಬದುಕು, ಮಣ್ಣಿನಿಂದ ತಯಾರಿಸುವಂತಹ ವಸ್ತುಗಳು, ಈ ಬಗ್ಗೆ ಭಾಳ ಸೊಗಸಾಗಿ ನಿಮ್ಮ ಅನುಭವ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್.